ಸೊ ನೋಡಿದ್ರಲ್ಲ ಲೇಡೀಸ್ ಅಂಡ್ ಜೆಂಟಲ್ಮನ್, 2018 ಒಂದು ಸಣ್ಣ ಆಫೀಸ್ ಪುಚಾಂಗಲ್ಲಿ ಸ್ಟಾರ್ಟ್ ಮಾಡಿ 8 ವರ್ಷಗಳಲ್ಲಿ, ವಿತ್ ಇನ್ 8 years, 2018-26 ನೋಡಿದ್ರೆ ನಾವು ಆಲ್ ಓವರ್ ಏಷ್ಯಾ 10 ದೇಶಗಳಲ್ಲಿ ಇವತ್ತು ನಮ್ಮ ಪ್ರೆಸೆನ್ಸ್ ಇದೆ. ಸೊ ಅಷ್ಟೇ ಅಲ್ಲ, ಬ್ಲಾಕ್ ಜಿಂಜರ್ ಒಂದು ಮಾರ್ಕೆಟ್ ಲೀಡರ್. ನಾವು ಸೇಲ್ ಮಾಡಿದಂತ ಬ್ಲಾಕ್ ಜಿಂಜರ್ ಏನಿದೆಯಲ್ಲ, ಅದು ವರ್ಲ್ಡ್ ಕಂಪ್ಲೀಟ್ ಅಲ್ಲಿ ಯಾರು ಸೇಲ್ ಮಾಡ್ಲಿಕ್ಕಿಲ್ಲ. ಅಂತದ್ರಲ್ಲಿ ನಾವು 3 lakh+ ಏಜೆಂಟ್ಸ್ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, 200+ ಸ್ಟಾಫ್ ಏಜೆಂಟ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಲ್ ಓವರ್ 10 ಕಂಟ್ರೀಸ್ ನೋಡಿದಲ್ಲಿ ನಮಗೆ ಹಲವಾರು ಆಫೀಸ್ಗಳು, ಬ್ರಾಂಚ್ ಆಫೀಸ್ಗಳು. ಒಂದು ನಾವು ನೋಡಿದ್ರೆ ನಮ್ಮ ಹೆಡ್ ಆಫೀಸ್ ಏನಿದೆಯಲ್ಲ, HQ, ಹೆಡ್ ಕ್ವಾರ್ಟರ್ ಮಲೇಷ್ಯಾದಲ್ಲಿ ಇರೋದು ನೋಡಿದ್ರೆ, ಅದು ಒಂದೇ ನೋಡಿದ್ರೆ ಅಟ್ಲೀಸ್ಟ್ ನಮಗೆ 26 ಕೋಟಿ ಬೆಳೆ ಬಾಳುವಂತ ಆಫೀಸ್. ಅದು 4 ಸ್ಟೋರಿ ಬಿಲ್ಡಿಂಗ್, ಟೋಟಲಿ ಕ್ಯಾಶ್ ಪೇಯ್ಡ್, ಯಾವುದೇ ರೀತಿ ಲೋನ್ ಇಲ್ಲ, EMI ಇಲ್ಲ. ಕಾಂಬೋಡಿಯದಲ್ಲೂ ನಮ್ಗಿರುವಂತ ಆಫೀಸ್ 8 ಕೋಟಿ ಬೆಲೆ ಬಾಳುತ್ತೆ, ಅದು ಕೂಡ ಕಂಪ್ಲೀಟ್ ಆಗಿ ನಮ್ಮ ಓನ್ ಬಿಲ್ಡಿಂಗ್. ಅಷ್ಟೇ ಅಲ್ಲ, ನಾವು ನೋಡಿದಲ್ಲಿ 3 lakh+ ಏಜೆಂಟ್ಸ್ಗೆ ನಾವು ಎವ್ರಿಡೇ ಪೇಮೆಂಟ್ಸ್ ಏನ್ ಮಾಡ್ತೀವಲ್ಲ, ಇದೆಲ್ಲ ಕೂಡ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿನ ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಕಂಪನಿ ಯಾವಾಗಾದ್ರೆ ಫೈನಾನ್ಷಿಯಲ್ ಆಗಿ ಸ್ಟೇಬಲ್ ಇರುತ್ತೋ ಅಂತ ಸಮಯದಲ್ಲಿ ನಮ್ಮ ಬಿಸ್ನೆಸ್ ಮುಂದುವರಿಲಿಕ್ಕೆ ಯಾವುದೇ ರೀತಿಯ ಅಡಚಣೆ ಅನ್ನೋದು ನಮಗೆ ಸಿಗುವುದಿಲ್ಲ. ಇದು ನಾವು ಅರ್ಥ ಮಾಡ್ಕೊಳ್ಳುವಂತ ವಿಚಾರ. ಅಷ್ಟೇ ಅಲ್ಲ, ಈ 10 ದೇಶಗಳಲ್ಲಿ ಹಲವಾರು ಆಫೀಸ್ಗಳಿಂದ, ಹಲವಾರು ಏಜೆಂಟ್ಸ್ಗಳಿಂದ, ಹಲವಾರು ಸ್ಟಾಫ್ ಇಂದ ಸಪೋರ್ಟ್ ತಗೊಳ್ತಾ ನಮ್ಮ ಬಿಸ್ನೆಸ್ ಮುಂದುವರಿಬೇಕಂತ ನಾವು ನೋಡ್ಬೇಕು. ಇಂಡಿಯಾಕ್ಕೆ ಸಂಬಂಧಪಟ್ಟು ನೋಡಿದಲ್ಲಿ ನಮ್ಮ ಇಂಡಿಯಾದಲ್ಲಿ HQ ಚೆನ್ನೈಯಲ್ಲಿ ಇದೆ. ವೋಲ್ಟನ್ ಮೆಗಾಟ್ರೆಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ನಾವು ನಮ್ಮ ಭಾರತದಲ್ಲಿ ವರ್ಕ್ ಮಾಡ್ತಾ ಇರ್ತೇವೆ. ಯಾವುದೇ ಕಂಟ್ರಿ ಆಗಿರ್ಲಿ, ವೋಲ್ಟನ್ ಇಂಟರ್ನ್ಯಾಷನಲ್ ಅದು ನಮ್ಮ ಹೆಸರಾಗಿರ್ಬೋದು. ಬಟ್ ಆ ದೇಶ ಸಂಬಂಧಪಟ್ಟ ಗವರ್ಮೆಂಟ್ ಲಾಸ್ ಏನಿರುತ್ತೆ, ನಾಮ್ಸ್ ಏನಿರುತ್ತೆ, ಅದ್ರ ಪ್ರಕಾರ ನಾವು ಭಾರತದಲ್ಲಿ ವೋಲ್ಟನ್ ಮೆಗಾಟ್ರೆಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ನಮ್ಮ ಬಿಸ್ನೆಸ್ ಮುಂದುವರಿಸ್ತಾ ಇರ್ತೇವೆ. ಇದನ್ನ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ಅವಶ್ಯಕತೆನೂ ಇಲ್ಲ. ಯಾಕಂತಂದ್ರೆ ವೋಲ್ಟನ್ ಇಂಟರ್ನ್ಯಾಷನಲ್, ವೋಲ್ಟನ್ ಮೆಗಾಟ್ರೆಂಡ್ ಪ್ರೈವೇಟ್ ಲಿಮಿಟೆಡ್ ಎರಡು ಒಂದೇ. ಸೊ ಚೆನ್ನೈಯಲ್ಲಿ ರಂಗನ್ ಸ್ಟ್ರೀಟ್, ಶ್ರೀನಗರ್, ಚೆನ್ನೈಯಲ್ಲಿ ನಮಗೆ ನಮ್ಮ ಇಂಡಿಯಾ ಹೆಡ್ ಕ್ವಾರ್ಟರ್ ಇದೆ. ಅಷ್ಟೇ ಅಲ್ಲ, ಇಂಡಿಯಾಕ್ಕೆ ಸಂಬಂಧಪಟ್ಟ ಒಂದು ಬ್ರಾಂಚ್ ಆಫೀಸ್ ಕೂಡ ಹೈದರಾಬಾದ್ ಅಲ್ಲಿ ಇದೆ. ವೋಲ್ಟನ್ ಮೆಗಾಟ್ರೆಂಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಜುಬ್ಲಿ ಹಿಲ್ಸ್ ರೋಡ್ ನಂಬರ್ 2 ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರುತ್ತೆ. ಅಷ್ಟೇ ಅಲ್ಲ, ನಮಗೆಲ್ಲ ಹೆಮ್ಮೆ ಆಗುವಂತ ಇನ್ನೊಂದು ವಿಚಾರ, ನಾವು ತುಂಬಾ ಗರ್ವದಿಂದ ಹೇಳುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಕೆಲವೇ ಸಮಯದಲ್ಲಿ ಬ್ಯಾಂಗ್ಳೂರಲ್ಲೂ ಒಂದು ಬ್ರಾಂಚ್ ಆಫೀಸ್ ನಮ್ಮ ಮಲೇಷ್ಯಾ HQ ಪ್ಲಾನ್ ಮಾಡ್ತಾ ಇದೆ. ಸೊ ಇದೆಲ್ಲ ಕೂಡ ನಮ್ಮ ಮೇಲೆ ಆಧಾರ ಪಟ್ಟಿರುತ್ತೆ. ಎಷ್ಟು ಬೇಗ ಬೆಂಗಳೂರಲ್ಲಿ ನಮಗೆ ಬ್ರಾಂಚ್ ಬಂದ್ರೆ ಅಷ್ಟು ಬೇಗ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಆಪರೇಷನ್ ಎಷ್ಟು ಬೇಗ ಸ್ಟಾರ್ಟ್ ಆದ್ರೆ ನಮ್ಮ ಬಿಸ್ನೆಸ್ ಇನ್ನಷ್ಟು ಜಾಸ್ತಿ ಮುಂದೋಗ್ಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಭಾರತಕ್ಕೆ ಸಂಬಂಧಪಟ್ಟ ಸರ್ಟಿಫಿಕೇಟ್ಸ್ ಏನೆಲ್ಲ ಬೇಕಾಗಿದೆ, ಲೀಗಲ್ ಅಪ್ರೂವಲ್ ಸುಮಾರು ಜನ ಕೇಳ್ತಾ ಇರ್ತಾರೆ, ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡಕ್ಕೆ ಎಲ್ಲ ಅಪ್ರೂವಲ್ಸ್ ಇದೆಯಾ ಅಂತ. ಎಸ್ ಸರ್, ಎಲ್ಲ ಅಪ್ರೂವಲ್ಸ್ ನಮ್ಮ ಕೈಲಿದೆ. ಮೋಕಾ, ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಸರ್ಟಿಫಿಕೇಟ್, ಯಾಕಂದ್ರೆ ಮಲೇಷ್ಯಾದಿಂದ ನಮಗೆ ಪ್ರಾಡಕ್ಟ್ ಅನ್ನೋದು ಇಂಪೋರ್ಟ್ ಆಗುತ್ತೆ. ಫುಡ್ ಸೇಫ್ಟಿ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ, ನಮ್ಮ ಪ್ರಾಡಕ್ಟ್ ಕನ್ಸ್ಯೂಮಬಲ್ ಪ್ರಾಡಕ್ಟ್, ಅದಕ್ಕೆ ನಮಗೆ ಓರಲ್ಲಿ ನಾವು ತಗೋತೀವಿ, ಅದಕ್ಕೆ FSSAI ಬೇಕು. ಉದ್ಯಮ ಅಂಡ್ MSME, ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರಿನರ್ಸ್, ಅದು ನಮ್ಮ ಹತ್ರ ಇದೆ. GST ಟ್ಯಾಕ್ಸ್ ಪರವಾಗಿ, ಪ್ಯಾನ್ ನಮಗೆ ರಿಟರ್ನ್ಸ್ ಪರವಾಗಿ, ಅಂಡ್ ಪ್ರಾಡಕ್ಟ್ ಗೆ ಸಂಬಂಧಪಟ್ಟ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ ಅದಕ್ಕಾಗಿ ನಮಗೆ ISO 9001:2015 ಅಂಡ್ ISO 22000:2015 ಎಲ್ಲಾ ರೀತಿ ಸರ್ಟಿಫಿಕೇಟ್ಸ್ ನಮಗೆ ಅವೈಲಬಿಲಿಟಿಯಲ್ಲಿ ಇದೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಮಾಡೋದಷ್ಟೆಲ್ಲಪ್ಪ, ನಾವು ಮಾಡೋದೇನಪ್ಪಾ ಅಂತಂದ್ರೆ, ನಾವು ಮಾಡಬೇಕಾಗಿದ್ದೇನಪ್ಪಾ ಅಂತಂದ್ರೆ, ಒಂದೇ ಅರ್ಥ ಮಾಡ್ಕೊಳ್ಳಿ, ನಮ್ಮ ಪ್ರಾಡಕ್ಟ್ ಅನ್ನೋದು ಡಯಾಗ್ನೋಸಿಂಗ್, ಟ್ರೀಟ್ಮೆಂಟ್, ಕ್ಯೂರಿಂಗ್ಗೋಸ್ಕರ ಅಲ್ಲ, ಜನರಲ್ ಹೆಲ್ತ್ಗೋಸ್ಕರ ಯೂಸ್ ಮಾಡೋಂಥ ಪ್ರಾಡಕ್ಟ್. ಇದನ್ನ ನಾವು ಸಪ್ಲಿಮೆಂಟ್ ಆಗಿ ನೋಡ್ಬೇಕು ಬಿಟ್ರೆ, ಫುಡ್ ಸಪ್ಲಿಮೆಂಟ್ ಅಂತ ಹೇಳ್ಬೋದು ಬಿಟ್ರೆ, ಇದೊಂದು ಮೆಡಿಸಿನ್ ತರ ನಾವು ಟ್ರೀಟ್ ಮಾಡಂಗಿಲ್ಲ. ಏನಾದ್ರೂ ಕ್ರಾನಿಕಲ್ ಇಲ್ನೆಸ್, ಕ್ರಾನಿಕಲ್ ಮೆಡಿಕಲ್ ಕನ್ಸಲ್ಟ್ಸ್ ಇದ್ದಲ್ಲಿ ದಯವಿಟ್ಟು ಪ್ರಾಡಕ್ಟ್ ಯೂಸ್ ಮಾಡಕ್ಕಿಂತ ಮುಂಚೆ ನೀವು ನಿಮ್ಮ ಡಾಕ್ಟರ್ನಾಗ್ಲಿ, ಫಿಸಿಷಿಯನ್ ಆಗ್ಲಿ
ಇಲ್ಲ ನ್ಯೂಟ್ರಿಷನ್ ಕನ್ಸಲ್ಟೆಂಟ್ ಆಗ್ಲಿ ದಯವಿಟ್ಟು ಒಂದ್ಸಲ ಕನ್ಸಲ್ಟ್ ಮಾಡಿ ಅದ್ರ ಮೇಲೆ ನೀವು ಪ್ರಾಡಕ್ಟ್ ನ ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಸೊ ನಾವೀಗ ನೋಡ್ತಿರೋಂತ ಏನಪ್ಪಾ ಅಂತಂದ್ರೆ ನಮಗೆ ನಮ್ಮ ಎವ್ರಿ ಡೇ ಲೈಫ್ ಅಲ್ಲಿ ಹೆಲ್ತ್ ಪ್ಲಸ್ ವೆಲ್ತ್ ಎರಡು ಇಂಪಾರ್ಟೆಂಟ್. ಸೊ ನಮ್ಮ ವೋಲ್ಟನ್ ಇಂಟರ್ನ್ಯಾಷನಲ್ ಫ್ರಮ್ ಮಲೇಷ್ಯಾ ಟು ಏಷ್ಯಾ 10 ದೇಶಗಳಲ್ಲಿ ನಮ್ಮ ಪ್ರೆಸೆನ್ಸ್ ಇದೆ. ನಮ್ಮ ವೋಲ್ಟನ್ ಇಂಟರ್ನ್ಯಾಷನಲ್ ಮುಖಾಂತರ ನಾವು ಯಾವ ರೀತಿ ನಮ್ಮ ಹೆಲ್ತ್ ಪ್ಲಸ್ ವೆಲ್ತ್ ಎರಡು ತಗೊಳ್ಳಿಕ್ಕೆ ಅವಕಾಶ ಇದೆ ಅಂತ ನೋಡೋಣ. ಸೊ ನಾವು ಆಲ್ರೆಡಿ ಮುನ್ನಡೆ ಮಾತಾಡಿದೀವಿ. ನಾವು ಬ್ಲಾಕ್ ಜಿಂಜರ್ ಬೇಸ್ಡ್ ಪ್ರಾಡಕ್ಟ್ ಅನ್ನ ಮಾರ್ಕೆಟ್ ಲೀಡರ್. ನಾವು ವರ್ಲ್ಡ್ ಅಲ್ಲಿ ಸೇಲ್ ಮಾಡಿದಂತ ಬ್ಲಾಕ್ ಜಿಂಜರ್ ಪ್ರಾಡಕ್ಟ್ಸ್ ಏನಿದೆಯಲ್ಲ ಅದು ಯಾವುದೇ ರೀತಿ ಓಪನ್ ಮಾರ್ಕೆಟ್ ಅಲ್ಲಿ ಇಲ್ಲಿವರೆಗೂ ಸೇಲ್ ಆಗ್ಲಿಕ್ಕಿಲ್ಲ. ಅದರ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ವಿಚಾರ. ಈಗ ಒಂದು ವಿಡಿಯೋ ಬ್ಲಾಕ್ ಜಿಂಜರ್ ಏನು, ಎಲ್ಲಿ ಬೆಳೆಯುತ್ತೆ, ಯಾಕೆ ಯೂಸ್ ಮಾಡ್ತೇವೆ, ಅದ್ರ ಮೇಲೆ ಒಂದು ವಿಡಿಯೋ ನಾವು ನೋಡುವ. ಸೊ ಅರ್ಥ ಮಾಡ್ಕೊಳ್ಳಿ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಬ್ಲಾಕ್ ಜಿಂಜರ್ ಅನ್ನೋದು ನಮ್ಮ ಮೇನ್ ಪ್ರಾಡಕ್ಟ್ ಬೇಸ್. ಯಾಕಂತಂದ್ರೆ ಹಲವಾರು ವರ್ಷಗಳಿಂದ, ಆಲ್ಮೋಸ್ಟ್ 1000ಕ್ಕಿಂತ ಹೆಚ್ಚು ವರ್ಷಗಳಿಂದ ಈ ಬ್ಲಾಕ್ ಜಿಂಜರ್ ಬೇಸ್ ಪ್ರಾಡಕ್ಟ್ ಏನಿದೆಯಲ್ಲ, ಈ ಬ್ಲಾಕ್ ಜಿಂಜರ್ ಏನಿದೆಯಲ್ಲ ಅದು ಒಳ್ಳೆಲ್ಲ ಯೂಸ್ ಮಾಡ್ತಾ ಇದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕೂಡ ರಿಸರ್ಚ್ ಪೇಪರ್ಸ್ ಬ್ಲಾಕ್ ಜಿಂಜರ್ ಮೇಲೆ ನಮ್ಗೆ ಹಲವಾರು ಆನ್ಲೈನ್ ಅಲ್ಲಿ ಸಿಗುತ್ತೆ. ನಾಟ್ ಆನ್ ಅವರ್ ಪ್ರಾಡಕ್ಟ್ ಬ್ಲಾಕ್ ಜಿಂಜರ್ ಮೇಲೆ ನೋಡಿ, ಸಿಂಬಯಾಸಿಸ್ ಆಗಿರ್ಲಿ, ಎಲಿಯಾನ್ ಆಗಿರ್ಲಿ, ಅಥವಾ ಪಬ್ಮೆಡ್ ಆಗಿರ್ಲಿ, ಹಿಂದಾಬಿ ಆಗಿರ್ಲಿ, 664ಕ್ಕಿಂತ ಹೆಚ್ಚು ಜರ್ನಲ್ಸ್ ಅಂತ ಕರಿಬಹುದು, ಇಲ್ಲ ರಿಸರ್ಚ್ ಪೇಪರ್ಸ್ ಅಂತ ಕರಿಬಹುದು. ಬ್ಲಾಕ್ ಜಿಂಜರ್ ಮೇಲೆ ರಿಸರ್ಚ್ ಪೇಪರ್ಸ್ ನಮಗೆ ಅವೈಲಬಿಲಿಟಿ ಇದೆ. ಈ ಬ್ಲಾಕ್ ಜಿಂಜರ್ ಅನ್ನೋದು ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನೋಡಿದ್ರೆ, ನಂಬರ್ 1 ಆಂಟಿ ಕ್ಯಾನ್ಸರ್ ಆಕ್ಟಿವಿಟಿ, ನಂಬರ್ 2 ಫಿಸಿಕಲ್ ಪರ್ಫಾರ್ಮೆನ್ಸ್, ನಂಬರ್ 3 ಒಬೆಸಿಟಿ ಎಫೆಕ್ಟ್ ಕಡಿಮೆ ಮಾಡುತ್ತೆ, ನಂಬರ್ 4 ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ವರ್ಕ್ ಆಗುತ್ತೆ. ಸೊ ಒಂದಲ್ಲ ಎರಡಲ್ಲ ಸರ್, ಹಲವಾರು ಹೆಲ್ತ್ ಇಶ್ಯೂಸ್ ಏನಿದೆಯಲ್ಲ ಈ ಬ್ಲಾಕ್ ಜಿಂಜರ್ ಅನ್ನೋದು ಅಡ್ರೆಸ್ ಮಾಡುತ್ತೆ. ಸೊ ಅದ್ರ ಮೇಲೆ ನಾನೀಗ ಹೇಳಿದಷ್ಟೇ 664
ಮೆಡಿಕಲ್ ಜರ್ನಲ್ಸ್ ಅನ್ನೋದು ನಮಗೆ ಆನ್ಲೈನ್ ಅಲ್ಲಿ ಅವೈಲಬಿಲಿಟಿ ಇದೆ. ಅಷ್ಟೇ ಅಲ್ಲ, ಸಂಡೇ ಸ್ಟಾರ್ ಮ್ಯಾಗಝಿನ್ ನಾವು ನೋಡಿದ್ರೆ 13 ಜುಲೈ 2025 ಇದು ಮಲೇಷ್ಯಲ್ಲಿ ಪ್ರಿಂಟ್ ಆಗುವಂತ ಪೇಪರ್. ಅದು ಹೇಳಿದೆ ನಮಗೆ ಬ್ಲ್ಯಾಕ್ ಜಿಂಜರ್ ಅನ್ನೋದು ಕ್ಯಾನ್ಸರ್ ಜೊತೆ ಹೋರಾಡುತ್ತೆ, ಕ್ಯಾನ್ಸರ್ ಜೊತೆ ಹೋರಾಡುತ್ತೆ. ಸರ್, ಒಂದು ಪಬ್ಲಿಕ್ ನ್ಯೂಸ್ ಪೇಪರ್ ಆಗಷ್ಟೇ ಸುಮ್ನೆ ಯಾವುದೇ ಪಬ್ಲಿಷ್ ಮಾಡಿ ಏನಂತಾರೆ ಮಾರ್ಕೆಟ್ ಅಲ್ಲಿ ಬಿಡಲ್ಲ. ಸೊ ಈ ಬ್ಲ್ಯಾಕ್ ಜಿಂಜರ್, ಕೆಂಫೆರಿಯಾ ಪರ್ವಿಫ್ಲೋರಾ ತಾಯ್ ಜಿನ್ಸೆಂಗ್ ಅಂತ ಕರಿತೀವಲ್ಲ, ಸೊ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಕಂಬ್ಯಾಟ್ ಕ್ಯಾನ್ಸರ್. ಅಷ್ಟೇ ಅಲ್ಲ ಸರ್, ನಮ್ಮ ಬ್ಲ್ಯಾಕ್ ಜಿಂಜರ್ ಪ್ರಾಡಕ್ಟ್ಸ್ ಏನಿದೆಯಲ್ಲ, ದಟ್ ಈಸ್ ದ ಬೆಸ್ಟ್ ಎಕ್ಸ್ಟ್ರಾಕ್ಷನ್ ಟೆಕ್ನಾಲಜಿ ಇನ್ ದ ವರ್ಲ್ಡ್. 10:1 ರೇಷಿಯೋದಲ್ಲಿ ನಾವು ಇದನ್ನ ತರ್ತೀವಿ. ಅಂದ್ರೆ 10 kg ಬ್ಲ್ಯಾಕ್ ಜಿಂಜರ್ ನಾವು ತಂದ್ರೆ 1 kg ಔಟ್ಪುಟ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ದ ಕೋರ್ ಆಫ್ ದ ಬ್ಲ್ಯಾಕ್ ಜಿಂಜರ್ ನಾವು ತರ್ತಾ ಇದೀವಿ. ಈ ಕೋರ್ ಆಫ್ ದ ಬ್ಲ್ಯಾಕ್ ಜಿಂಜರ್ ಇಂದ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಅನ್ನೋದು ಸಿಗ್ತಾ ಇರುತ್ತೆ. ಈ ಬೆನಿಫಿಟ್ಸ್ ಎಲ್ಲ ನಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳಕ್ಕೆ ನಮ್ಮ ಪ್ಲಾಟಿನಂ ಎಂಟರ್ಪ್ರಿನರ್ ಇಂಡಿಯಾ ಶ್ರೀ ಗುಣಾನಂದ್ ಸರ್ ನಮ್ ಜೊತೆ ಇದ್ದಾರೆ. ಅವ್ರನ್ನ ನಾನು ನಿಮ್ಮ ಮುಖಾಂತರ, ನಮ್ಮೆಲ್ಲರ ಮುಖಾಂತರ ಇನ್ವೈಟ್ ಮಾಡ್ತೀನಿ. ಸರ್, ದಯವಿಟ್ಟು ಟೇಕ್ ಇಟ್ ಓವರ್ ಫ್ರಮ್ ಹಿಯರ್. ಸರ್, ಓವರ್ ಟು ಯು. ಸರ್, ನಮಸ್ಕಾರ ಸರ್. ಸರ್, ವೆರಿ ಗುಡ್ ಈವ್ನಿಂಗ್ ಅಂಡ್ ವಾರ್ಮ್ ವೆಲ್ಕಮ್. ಸೊ ಓವರ್ ಟು ಯು. ಓಕೆ ಸರ್, ಓಕೆ ಸರ್. ಸೊ ನಾನು ಮಾತಾಡೋದು ಕೇಳ್ತಾ ನಿಮಗೆ? ಎಸ್ ಸರ್, ಆಡಿಯೋ ಇಸ್ ಗುಡ್. ಓಕೆ ಓಕೆ, ರೈಟ್ ಸರ್. ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ನಾವೆಲ್ಲ ತುಂಬ ಪ್ರಯತ್ನ ಮಾಡಿ ರೆಗ್ಯುಲರ್ ಮೀಟಿಂಗ್ ಮಾಡಬೇಕಂತ ಮಾಡ್ತೀವಿ. ಬಟ್ ಬ್ಯಾಂಗ್ಳೂರು ಮಕ್ಕಳು ಜಾಸ್ತಿ ಏನು ಮೀಟಿಂಗ್ ಅಟೆಂಡ್ ಮಾಡಲ್ಲ. ಸೊ ಪರವಾಗಿಲ್ಲ, ನಾವು ರೆಗ್ಯುಲರಾಗಿ ಹಿಂಗೆ ಮಾಡಬೇಕು, ಅದು ಮಾಡ್ತೀನಿ ನಾವು. ಆಯಿತಾ? ಓಕೆ. ಈಗ ಇದುವರೆಗೆ ವಿಜಯ್ ಸಾರು ಕಂಪನಿ ಫುಲ್ ಪ್ರೊಫೈಲ್ ಎಲ್ಲ ಹೇಳಿದ್ದಾರೆ. ಸೊ ಬ್ಲಾಕ್ ಜಿಂಜರ್ನ ಏನು ಹಂಗೆಲ್ಲ ಹೇಳಿದ್ದಾರೆ, ಸರ್ಟಿಫಿಕೇಟ್ ಎಲ್ಲ ಕೊಟ್ಟೋದೆಲ್ಲ ಅವ್ರು ಮಾಡಿದ್ದಾರೆ. ಸೊ ಈಗ VR4 ಕ್ಯಾಪ್ಸಲ್ಲಿ ಏನು ಕೆಲಸ ಮಾಡುತ್ತೆ, ಅದಕ್ಕೆ ನಮ್ಮ 1 for all ಅಂತ ಹೇಳ್ತಾರೆ. 1 for all ಮೀನ್ಸ್ ತಲೆಯಿಂದ ಕೆಳಗಡೆ ಕಾಲುವರೆಗೆ ಏನೇನೆಲ್ಲ ಕಾಯಿಲೆ ಬರುತ್ತೋ ಎಲ್ಲ ಸರಿಯಾಗಿಬಿಡುತ್ತೆ. ಯಾಕಂದರೆ ನಮ್ಮದು ಇದು ಮೆಡಿಸಿನ್ ಏನಿಲ್ಲ, ಕ್ಯಾಪ್ಸೂಲ್ ಏನಿಲ್ಲ, ಇದು ಫುಲ್ ಆ್ಯಂಡ್ ಫುಲ್ ಫುಡ್ ಸಪ್ಲಿಮೆಂಟ್. ಇದು ಆ್ಯಕ್ಚುಲಿ ಇದು ನಾವು ಯೂಸ್ ಮಾಡುವಾಗ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಿ ಬ್ಲಡ್ಡಲ್ಲಿ ಏನೇನು ಪ್ರಾಬ್ಲಮ್ ಇಲ್ಲ ಇದೆ ಅದೆಲ್ಲ ಆಚೆ ಕಡೆ ಕಲ್ಬಿಡುತ್ತೆ. ಅದಕ್ಕೆ ಆ್ಯಕ್ಚುಲಿ ಹೇಳಿದರೆ ಇದು 4 ಫಂಕ್ಷನು. VR4 ಆದರೆ 4 ಫಂಕ್ಷನು: ರಿಮೂವ್ ಟಾಕ್ಸಿನ್. ಸೊ ನಮ್ಮ ಬಾಡಿಯಲ್ಲಿರುವ ಟಾಕ್ಸಿನ್ ಮತ್ತು ಏನೇನೆಲ್ಲ ಕೆಟ್ಟ ವಿಷಯ ಎಲ್ಲ ಇದೆ ಎಲ್ಲದೂ ರಿಮೂವ್ ಮಾಡಿಬಿಡುತ್ತೆ, ಬ್ಲಡ್ ಪ್ಯೂರಿಫೈ ಆಗುತ್ತೆ. ಸೆಕೆಂಡ್ ಥಿಂಗ್ಸು, ರೆಡ್ಯೂಸ್ ಇನ್ಫ್ಲಮೇಷನ್. ಏನೇನು ಇನ್ಫ್ಲಮೇಷನ್ ಒಳಗಡೆ ನಮ್ಮ ಬಾಡಿ ಒಳಗಿದೆ ಎಲ್ಲದೂ ಅದು ಸರಿ ಮಾಡಿಬಿಡುತ್ತೆ, ಅದು ರೆಡ್ಯೂಸ್ ಆಗುತ್ತೆ. ಸೊ ಆ ಥರ ಮಾಡುವಾಗ ಸೊ ಆಟೋಮೆಟಿಕ್ಕಾಗಿ ಟೋಟಲ್ ಬಾಡಿಯಲ್ಲಿರುವ ಏನೇನು ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ರಿಮೂವ್ ಆಗುತ್ತೆ. ಮೂರನೇದು ಏನಾದರೆ ರೀಚಾರ್ಜ್ ಮೈಟೋಕಾಂಡ್ರಿಯಾ. ಸೊ ನಮ್ಮ ಟೋಟಲ್ ಬಾಡಿ ಈಸ್ ಫುಲ್ ಆ್ಯಂಡ್ ಫುಲ್ ಸೆಲ್, ಕನ್ಸಿಡರ್ ಆಫ್ ಸೆಲ್. ಈಚ್ ಆ್ಯಂಡ್ ಎವ್ರಿ ಸೆಲ್ ಒಳಗೆ 3000 to 4000 ಮೈಟೋಕಾಂಡ್ರಿಯಾ ಇದೆ. ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಹೇಳ್ತಾರೆ ನಾವು. ಸೊ ಮೈಟೋಕಾಂಡ್ರಿಯಾ ವೀಕ್ ಇದ್ದರೆ ಆಟೋಮೆಟಿಕ್ಕಾಗಿ ಸೆಲ್ ವೀಕ್ ಆಗಿಬಿಡುತ್ತೆ. ಸೆಲ್ ವೀಕ್ ಆದರೆ ಆಟೋಮೆಟಿಕ್ ನಮ್ಮ ಹ್ಯೂಮನ್ ಬಾಡಿ ವೀಕ್ ಆಗುತ್ತೆ. ಅದಕ್ಕೆ ಇದು ನಮ್ಮ ಪ್ರಾಡಕ್ಟು ಮೈಟೋಕಾಂಡ್ರಿಯಾನ ರೀಚಾರ್ಜ್ ಮಾಡುವಾಗ ಎಲ್ಲ ಪ್ರಾಬ್ಲಮಿಂದ ಎಲ್ಲ ನಾವು ಆ್ಯಕ್ಚುಲಿ ರಿಕವರಿಯಾಗಿ ಬರ್ತೀವಿ ನಾವು. ಸೊ ನಾಲ್ಕನೇದು ರೀಜನ್ರೇಟ್ ಸೆಲ್ಲು. ಜನರಲಾಗಿ ಹ್ಯೂಮನ್ ಬಾಡಿ 100 to 120 days ಒನ್ಸು ನ್ಯೂ ಸೆಲ್ ರೀಪ್ರೊಡ್ಯೂಸ್ ಮಾಡೋದು, ರೀಜನ್ರೇಟ್ ಆಗೋದೆಲ್ಲ ಕೆಲಸ ಆಗುತ್ತೆ. ಅದಕ್ಕೆ ದಟ್ 100 ಮಿನಿಮಮ್ 3 to 4 months ನಮ್ಮ ಪ್ರಾಡಕ್ಟ್ ಯೂಸ್ ಮಾಡುವಾಗ ನಾವು ಟೋಟಲ್ ಬಾಡಿಯಲ್ಲಿ ಕಾಯಿಲೆಲ್ಲ ಹೋಗ್ಬಿಡುತ್ತೆ. ಯಾಕಂದರೆ ಇದು ಟೋಟಲ್ ಬಾಡಿನ ಸರ್ವಿಸ್ ಮಾಡಿ ಟೋಟಲ್ ನಮ್ಮ ಬಾಡಿಯಲ್ಲಿರುವ ಇಂಪಾರ್ಟೆಂಟ್ ಆರ್ಗನ್ಸ್ ಎಲ್ಲ ರೀಫಂಕ್ಷನ್ ಆಗುತ್ತೆ. ರೀಫಂಕ್ಷನ್ ಆದರೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿಯಲ್ಲಿರುವ ಕಾಯಿಲೆ ಎಲ್ಲ ಹೋಗ್ಬಿಡುತ್ತೆ. ಇದು 100% ಬ್ಲಾಕ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಪ್ಲಾಂಟ್ ಬೇಸ್ಡ್ ಜೆಲ್ ಮಾತ್ರ ಇದು. ಇದು ಜನರಲ್ ಆಗಿ ಎಲ್ಲರೂ ಅದು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸರ್, ನೆಕ್ಸ್ಟ್. ಸೊ VR4 ಕ್ಯಾಪ್ಸೂಲ್ಸ್ ಅದಕ್ಕೆ ಇದ್ರೆ, ಬಟ್ ನೋಡಿ ಇದರಲ್ಲಿ ಹಲಾಲ್ ಇದು ಪ್ರಕಾರ ಎಲ್ಲ ಮಾಡಿದ್ದಾರೆ. ಸೊ ಏನು ಇದರಲ್ಲಿ ಕ್ರಿಟಿಕಲ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ, ಅದಕ್ಕೆ ಸರ್ಟಿಫಿಕೇಟ್ ಇದೆ. ಮತ್ತು ಮಿನಿಸ್ಟ್ರಿ ಆಫ್ ಹೆಲ್ತ್ ಮಲೇಷಿಯಾ ಫುಲ್ ಆ್ಯಂಡ್ ಫುಲ್ ಸಪೋರ್ಟ್ ಮಾಡ್ತಾರೆ. FSI ಸರ್ಟಿಫಿಕೇಟು, ಇದು ಫುಡ್ ಸಪ್ಲಿಮೆಂಟ್, ಅದಕ್ಕೆ ಆ್ಯಕ್ಚುಲಿ FSI ಸರ್ಟಿಫಿಕೇಟ್ ಇದೆ. ಸೊ ಒಂದು ಬಾಟ್ಲ್ ಒಳಗೆ 50 ಕ್ಯಾಪ್ಸಲ್ ಇದೆ.
ಬಾಟ್ಲ್ ಒಂದು 50 ಬಾಬ್ ಇದೆ. ಫುಲ್ ಅಂಡ್ ಫುಲ್ ವೆಜಿಟೇರಿಯನ್ ಕ್ಯಾಪ್ಸಲ್. ಯೂಶ್ವಲ್ ಆಗಿ ಇದು ಕ್ಯಾಪ್ಸಲ್ ಮಾಡುವಾಗ ಯೂಸ್ ಮಾಡೋದೇ ಸಮುದ್ರ ಪಾಸಿ ಯೂಸ್ ಮಾಡ್ತಾರೆ. ಅದು ಕ್ಯಾಪ್ಸಲ್ ಅದು ಕವರ್ ಬರ್ತಲ್ಲ, ಅದಕ್ಕೆ ಸಮುದ್ರ ಪಾಸಿ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಏನು ಸೈಡ್ ಎಫೆಕ್ಟ್ ಏನೂ ಇಲ್ಲ. ಬಟ್ ಆ್ಯಕ್ಚುಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಒಳ್ಳೆ ಡೆಫಿನೆಟ್ ಆಗಿ ನಮ್ಮ ಬಾಡಿ ಫುಲ್ ಎಲ್ಲ ಸರಿ ಆಗುತ್ತೆ. ನೆಕ್ಸ್ಟ್. ಸೊ ಯೂಶ್ವಲಾಗಿ ಸಾರು ಫಸ್ಟ್ ಹೇಳುವಾಗ ಏನಾದ್ರೆ ಬ್ಲಾಕ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ 664 ಸೈಂಟಿಫಿಕ್ ರಿಸರ್ಚ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದಾರಲ್ಲ. ಬಟ್ ಇದು ಏನಾದ್ರೆ ಸಪೋರ್ಟೆಡ್ ಬೈ ಸೈಂಟಿಫಿಕ್ ಜರ್ನಲ್ ವರ್ಲ್ಡ್ ವೈಡ್ ಇದು ಆಗಿದಾರಲ್ಲ. ಇದು ಮಲೇಷ್ಯಾದಲ್ಲಿ ಡಾಕ್ಟರ್ಸ್ ಒಬ್ರು ಸೊ ಕೊರೋನಾ ಮೇಲೆ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕೆಲಸ ಆಗ್ತದೆ ಅದರಲ್ಲಿ. ಸೊ ತುಂಬ ಪೀಪಲ್ ಎಲ್ಲ ಆ್ಯಕ್ಚುಲಿ ಸತ್ತೋದ್ರಲ್ಲ ಎಲ್ಲ ರಿಕವರಿ ಮಾಡ್ತಾರೆ ಅದೆಲ್ಲ ಆ ಥರ ಇದರಲ್ಲಿ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಇವರು ನಮ್ಮ ಪ್ರಾಡಕ್ಟ್ ಕ್ಯಾಪ್ಸಲ್ ಒಳಗೆ ಪೌಡ್ರ್ ಇದೆ ತಾನೆ, ಆ ಪೌಡ್ರನ್ನ ಅದಕ್ಕೆ ಅವರು ಡೇಟಾ ಪ್ರಕಾರ ಎಲ್ಲ ಕಲೆಕ್ಟ್ ಮಾಡಿ ಸೊ ಒಂದು 10 ಡಯಾಬಿಟೀಸ್ ಪೇಷಂಟ್ಗೂ ನಾನ್ ಡಯಾಬಿಟೀಸ್ಗೂ ಒಂದು 10 ಪೇಷಂಟ್ ಕೊಟ್ಟು ಅವರು ಒಂದು ಫುಲ್ ಆ್ಯಂಡ್ ಫುಲ್ ರಿಸರ್ಚ್ ಮಾಡ್ತಾರೆ. ಈಚ್ ಆ್ಯಂಡ್ ಎವ್ರಿ ಡೇ ಕೊಟ್ಟು ಆಕ್ಚುಲಿ ರಿಸರ್ಚ್ ಮಾಡುವಾಗ ಶುಗರ್ ಪೇಷಂಟ್ ಇವರೆಲ್ಲ ಕಡಿಮೆ ಆಗೈತೆ, ನಾರ್ಮಲ್ ಆಗಿ ಬರ್ತಾರೆ. ಬಟ್ ನಾರ್ಮಲ್ ಪೀಪಲ್ಗೆ ಏನು ಸೈಡ್ ಎಫೆಕ್ಟ್ ಬರಲ್ಲ, ಲೋ ಶುಗರ್ ಹೋಗಲ್ಲ. ಅದಕ್ಕೆ ಈ ರಿಸಲ್ಟನ್ನು ಅವ್ರು ಏನು ಮಾಡಿದ್ದಾರೆ, ಸೊ ಮೆಡಿಕಲ್ ಜರ್ನಲ್ ಥೈಲ್ಯಾಂಡ್ ಆ್ಯಂಡ್ ಪೋಲೆಂಡಲ್ಲಿದೆ, ಅದರಲ್ಲಿ ಇವರು ಸಬ್ಮಿಟ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಸ್ಕೋಪಸ್ ಅಂತ ದ ಮೆಡಿಕಲ್ ಜರ್ನಲ್. ಜನರಲ್ ಆಗಿ ಸ್ಕೋಪಸ್ ಆದರೆ ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಮೆಡಿಕಲ್ ಜರ್ನಲ್. ಡಾಕ್ಟರ್ಸ್ ಮತ್ತು ಸೈಂಟಿಫಿಕ್ ಮತ್ತು ಓದಿದ್ದಾರೆ ಅದರಲ್ಲಿ. ಅದು ಕೊಟ್ಟು ಅಲ್ಲಿ ರಿಸರ್ಚ್ ಮಾಡಿ ಅವರು ಪಬ್ಲಿಷ್ ಮಾಡಿದ್ದಾರೆ. ಸೊ ಈ ಥರ ಇದರಲ್ಲಿ ಶುಗರ್ ಪ್ರಾಬ್ಲಮ್ ಫುಲ್ ಆ್ಯಂಡ್ ಫುಲ್ ಇದರಲ್ಲಿ ಹೋಗುತ್ತೆ. ಅದಕ್ಕೆಲ್ಲ ಇದರಲ್ಲಿ ರಿಸಲ್ಟ್ ಬಂದಿದೆ. ಅದೇ ವಿಷಯ ಇದು ಬೇರೆ ಸರ್. ಸೊ ಮತ್ತು ಇದು ಎಕನಾಮಿಕ್ಸ್ ಟೈಮ್ ಪೇಪರಲ್ಲಿ ಈ ನ್ಯೂಸ್ ಬಂದಿದ್ದು ಏನಾದರೆ 2025 ಲಾಸ್ಟ್ ಇಯರಲ್ಲಿ 212 ಮಿಲಿಯನ್ಸ್ ಆದರೆ 21 crore ಪೀಪಲ್ಗೆ ಡಯಾಬಿಟೀಸ್ ಇದೆ ಅಂತ ಹೇಳಿದ್ದಾರೆ. ಇದು ಆಸ್ ಪರ್ ರೆಕಾರ್ಡ್ ಹಾಸ್ಪಿಟಲ್ ರೆಕಾರ್ಡ್ ಬೇಸ್ಡ್ ಆನ್ ಹಾಸ್ಪಿಟಲ್ ರೆಕಾರ್ಡ್ ಅದನ್ನು ಬೇಸ್ ಮಾಡಿ ಹಿಂಗೆ ಹೇಳ್ತಾರೆ 21 crores 140 ಪೀಪಲಲ್ಲಿ 21 crores ಪೀಪಲ್ಗೆ ಡಯಾಬಿಟೀಸ್ ಇದು ರೆಕಾರ್ಡೆಡ್. ಅನ್ರೆಕಾರ್ಡೆಡ್ ಎಲ್ಲ ಎಷ್ಟೋ ಜನ ಇದ್ದಾರೆ ಅದರಲ್ಲಿ. ಮತ್ತೆ ನೆಕ್ಸ್ಟ್ ಸರ್. ಸೊ ಇದುವರೆಗೆ ನಾವು ನೋಡಿರೋದಲ್ಲ VR4 ಅದು ಕ್ಯಾಪ್ಸಲ್ ಅದು. ಸೊ ಮತ್ತೆ ಇದು ವಿ ಪ್ರೋಟೀನ್ ಅಂತ ಇದು ಒಂದು ರೀಶೇಪ್ ಹೆಂಗ ಕಾಣುತ್ತೆ. ಬಿಕಾಸ್ ಏನಾದರೆ ಈಗ ನಮ್ಮ ಟೋಟಲಿ ನಮ್ಮ ಬಾಡಿಯಲ್ಲಿ ಇರುವಾಗ ಪ್ರೋಟೀನ್ ಶಾರ್ಟೇಜ್ ತುಂಬ ಇದೆ. ಸರ್ ನೆಕ್ಸ್ಟ್ ಸ್ಲೈಡ್ ಆಯ್ತು ಸರ್. ಸೊ ಮೋರ್ ದೆನ್ 80% ಆಫ್ ಇಂಡಿಯನ್ಸ್ ಸಫರಿಂಗ್ ಫ್ರಮ್ ಡೆಫಿಷಿಯನ್ಸಿ ಆಫ್ ಪ್ರೋಟೀನ್. ಪ್ರೋಟೀನ್ ಡೆಫಿಷಿಯನ್ಸಿ 80% ಪೀಪಲ್ಗಿರುತ್ತೆ. ಅದಕ್ಕೆ ಯಾಕಂದರೆ ನಾವು ಊಟ ಮಾಡೋದು ಎಲ್ಲ ಇಡ್ಲಿ ದೋಸೆ ವಡೆ ಪೂರಿ ಪೊಂಗಲ್ ಎಲ್ಲ ಇದರಲ್ಲಿ ಕಾರ್ಬೋಹೈಡ್ರೇಟ್ ಮಾತ್ರ ಜಾಸ್ತಿ ಇದೆ. ನಾವು ಯೂಸ್ ಮಾಡೋದು ಫುಲ್ಲ ಕಾರ್ಬೋಹೈಡ್ರೇಟ್. ಸೊ ಪ್ರೋಟೀನ್ ಇಲ್ಲ. ಪ್ರೋಟೀನ್ ಶಾರ್ಟೇಜ್ ಇರುವಾಗ ನಮ್ಮ ಬಾಡಿಯಲ್ಲಿ ಟೋಟಲ್ ಆಗಿ ಏನೇನು ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ ಬಂದುಬಿಡುತ್ತೆ ಅದು ಆ್ಯಕ್ಚುಲಿ. ಅದಕ್ಕೆ ಇದನ್ನು ರೆಟಿಫೈ ಮಾಡೋಕ್ಕೆ ಏನು ಮಾಡೋಣ ಹಂಗೆ ನಮ್ಮ ಕಂಪನಿ ಥಿಂಕ್ ಮಾಡಿ ಈಗ ಹೊಸ ಪ್ರಾಡಕ್ಟ್ ಕೊಂಡಿದ್ದಾರೆ, ಅದೇ ವಿ ಪ್ರೋಟೀನು. ಸರ್ ನೆಕ್ಸ್ಟ್. ಸೊ ವಿ ಪ್ರೋಟೀನ್ ಆದರೆ ಜನರಲ್ ಆಗಿ ಯೂಸ್ ಸೊ ಬೇರೆ ಕಡೆ ನೀವೆಲ್ಲ ಜಿಮ್ ಎಲ್ಲ ಹೋಗಿ ಆದರೆ ಅಲ್ಲೆಲ್ಲ ಇದಕ್ಕೆ ಸೋಯಾ ಪ್ರೋಟೀನ್ ಮಾತ್ರ ಕೊಡ್ತಾರೆ. ಸೋಯಾ ಪ್ರೋಟೀನ್ ಅಂತ ಡಿಫ್ರೆಂಟ್ ಫ್ರಮ್ ಅದು ಡಿಫ್ರೆಂಟ್. ಬಟ್ ನಮ್ಮದು ಇದು ಆರು ಥಿಂಗ್ಸ್ ಇದೆ ಅದರಲ್ಲಿ ನೋಡಿ. ವೇ ಪ್ರೋಟೀನ್ ಆದರೆ ಹಾಲಿಂದ ಕರ್ಡ್ ಮಾಡುವಾಗ ಅದು ಮೇಲೆ ಒಂದು ನೀರು ಬರ್ತಲ್ಲ ಅದರಿಂದ ಅಷ್ಟು ಪ್ರೋಟೀನ್ ಸಿಗ್ತದೆ ಅದರಲ್ಲಿ, ಅದು ಒಂದು. ಬಟ್ ಜನರಲ್ ಆಗಿ ಅದು ಈಸಿಯಾಗಿ ಡೈಜೆಸ್ಟ್ ಆಗಿಬಿಡುತ್ತೆ. ಇದು ಹೈ ಕ್ವಾಲಿಟಿ ಪ್ರೋಟೀನ್ ಅದರಲ್ಲಿ ಸಿಗ್ತದೆ. ಸೆಕೆಂಡ್ ನಾವು ಬ್ಲಾಕ್ಸ್ ಇಂದ ಎಕ್ಸ್ಟ್ರಾಕ್ಟ್ ಬರ್ತಲ್ಲ, ಆ ಎಕ್ಸ್ಟ್ರಾಕ್ಟ್ ಜನರಲ್ ಆಗಿ ಈಸ್ ಬೋನ್ ಆ್ಯಕ್ಚುಲಿ ಇಸ್ ಅನ್ವಾಂಟೆಡ್ ಬೋನ್ ಎಲ್ಲ ಆ್ಯಕ್ಚುಲಿ ಎಲ್ಲ ಬ್ಯಾನ್ ಮಾಡುತ್ತೆ ಇದು ಬ್ಲಾಕ್ಸ್ ಇಂಜರ್ ಎಕ್ಸ್ಟ್ರಾಕ್ಟ್. ಪ್ಲಸ್ ಗ್ರೀನ್ ಕಾಫಿ ಬೀನ್ಸ್ ಅಂದರೆ ಅದರಿಂದ ಎಕ್ಸ್ಟ್ರಾಕ್ಟ್ ತಗೊಳ್ತಾರೆ. ಅದು ಕಂಟ್ರೋಲ್ ಕೊಲೆಸ್ಟ್ರಾಲ್ ಅಂಡಲ್ಲಿರುತ್ತೆ. ದೆನ್ ಗರ್ಜಿನಿಯಾ ಕಂಪೋಸ್ಟ್ ಆದರೆ ತಮಿಳಲ್ಲಿ ಕೊಡಂಬುಳಿ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಕೇರಳಲ್ಲಿ ಸಿಗ್ತಾ ಇದು ಕೂಡ ನೋಡಿ ಪ್ರಿವೆಂಟ್ ಫ್ಯಾಟ್ ಸ್ಟೋರೇಜ್ ಅಂತ ಹೇಳ್ತಾರೆ. ಸೊ ನಮ್ಮ ಬಾಡಿಯಲ್ಲಿ ತಪ್ಪಾಗಿದಾರಲ್ಲ ಅವರೆಲ್ಲ ಮೋಸ್ಟ್ಲಿ ಜಾಸ್ತಿ ಇರೋದು ಫ್ಯಾಟ್. ಇದು ಫುಲ್ ಆ್ಯಂಡ್ ಫುಲ್ ಎಲ್ಲ ಪ್ರಾಡಕ್ಟು ಫ್ಯಾಟ್ ಕಂಟ್ರೋಲ್ ಮಾಡುತ್ತೆ. ವೈಟ್ ಕಿಡ್ನಿ ಬೀನ್ಸ್ ಆದರೆ ಈಸ್ ಆ್ಯಕ್ಚುಲಿ ಟೋಟಲಿ ಫೈಬರ್ ಕಂಟೆಂಟ್ ಉಳ್ಳದು. ಬಟ್ ಇಟ್ಸ್ ಬ್ಲಾಕ್ಸ್ ಕಾರ್ಬೋ ಆದರೆ ಕಾರ್ಬೋಹೈಡ್ರೇಟ್ ಒಳಗೆ ಬಾಡಿ ಒಳಗೆ ಬರ್ತಲ್ಲ ಅದನ್ನ ಇದು ಕಂಟ್ರೋಲ್ ಮಾಡುತ್ತೆ, ಬ್ಲಾಕ್ ಮಾಡುತ್ತೆ. ಆ ಥರ ಕೆಪಾಸಿಟಿ ವೈಟ್ ಕಿಡ್ನಿ ಬೀನ್ಸ್ಗಿದೆ.
ಮತ್ತೆ ಬೆಲ್ಜಿಯಂ ಚಾಕ್ಲೇಟ್ ಸಿಕ್ತನೇ ಪ್ರಾಡಕ್ಟ್ ಅದು ಇಸ್ ದ ಬೆಸ್ಟ್ ಡಾರ್ಕ್ನೆಸ್ ಚಾಕ್ಲೇಟ್ ಅಂಡ್ ವರ್ಲ್ಡ್ ಬೆಸ್ಟ್ ಟೇಸ್ಟಿಯಸ್ಟ್ ಚಾಕ್ಲೇಟ್. ಜನರಲ್ ಆಗಿ ಇದು ಮೆಟಬಲಿಸಿಯಂ ಇದೊಂದು ಆಕ್ಚುಲಿ ಸ್ಟೆಬಿಲೈಸ್ ಮಾಡಿ ಕೊಡ್ತಿರುತ್ತೆ. ಸೊ ಕಾಮನ್ ಆಗಿ ನಮ್ಮ ಜನರಲ್ ಬಾಡಿ ಇದು ಬಾಡಿ ಎನರ್ಜಿನ ಆಕ್ಚುಲಿ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬರ್ನ್ ಮಾಡಿಬಿಟ್ಟು ಹಂಗೆ ಮಾಡಿಬಿಡುತ್ತೆ. ಇದು 6 ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಏನಿಲ್ಲ, ನೀವು ನೋಡೋಕ್ಕೆ ನಿಮಗೆಲ್ಲ ಗೊತ್ತಾಗುತ್ತೆ ಅದು. ಸೊ ಏನು ಮಾಡಿದ್ರೆ ಇದು 6 ಪ್ರಾಡಕ್ಟ್ನ ಒಂದು ಸೇರಿ 30 ಗ್ರಾಮ್ ಸ್ಯಾಚಸ್ ಹಂಗೆ ಕೊಡ್ತಾರೆ. 30 ಗ್ರಾಮ್ ಸ್ಯಾಚಸ್ ಅಂದರೆ ನೀವು ಡೈಲಿ 2 ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ ಇದು ಯೂಸ್ ಮಾಡುವಾಗ ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗುತ್ತೆ. ಸೊ ಮಿನಿಮಮ್ 100 days ಯೂಸ್ ಮಾಡುವಾಗ ಮಿನಿಮಮ್ 10 to 15 kg ಇದರಲ್ಲಿ 100% ವೆಯ್ಟ್ ರೆಡ್ಯೂಸ್ ಆಗುತ್ತೆ. ಏನು ಸೈಡ್ ಎಫೆಕ್ಟ್ ಏನಿಲ್ಲ. 300 ml 250 or 300 ml ವಾಟರಲ್ಲಿ ಇದು ಒಂದು 30 ಗ್ರಾಮ್ ಸ್ಯಾಚಸ್ನ ಹಾಕಿ ನೀವು ಆ್ಯಕ್ಚುಲಿ ಶೇಕ್ ಮಾಡಿ ಕುಡಿಬೇಕು ಆರ್ಡಿನರಿ ವಾಟರಲ್ಲಿ. ಬಟ್ ಇದು ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಂಗೆ, ಸಪೋಸ್ ವೆಯ್ಟ್ ಗನ್ ಮಾಡಬೇಕಾದ್ರೆ ಹಾಲು ಮತ್ತು ಫ್ರೂಟ್ಸು ಮತ್ತು ನಟ್ಸ್ ಎಲ್ಲ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಮತ್ತೆ ಅದು ಕುಡಿದ್ರೆ ಹಂಗೆ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಸರ್. ಸೊ ಈಗ ಇದು VCT ರೈಟ್ ನಾವು ಆ್ಯಕ್ಚುಲಿ ಈಸ್ ಅ ವಂಡರ್ಫುಲ್ ಪ್ರಾಡಕ್ಟ್. ಇದರಲ್ಲಿ 8 ಇದೆ. ತುಳಸಿ, ಸಿನ್ನಮೋನ್, ಟರ್ಮರಿಕ್, ಇಂಜಿ, ಪಟ್ಟೆ, ಲವಂಗ ಹಂಗೆಲ್ಲ ತಮಿಳಲ್ಲಿ ಹೇಳ್ತಾರೆ ಆ ಥರ. ಸೊ ಅದಿಮಧುರಂ ಅಡಿಷನಲ್ ಆಗಿದೆ, ಪೆಪ್ಪರ್ ಇದೆ, ಬ್ಲಾಕ್ ಟೀ ಲೀಫ್ ಇದೆ. ಸೊ ಇದೆಲ್ಲ 8 ಪ್ರಾಡಕ್ಟ್ ಇದರಲ್ಲಿ ಇದೆ. ಇದು ಎಲ್ಲ ಪರ್ ಮೆಡಿಕಲ್ ಇದು ಪ್ರಕಾರ ಮೆಷರ್ ಇಷ್ಟೇ ಹಾಕಬೇಕಂತ ಮೆಷರ್ ಎಲ್ಲ ಹಾಕಿ ಮಾಡಿದ್ದಾರೆ. ಇದು ಜನರಲ್ ಆಗಿ ಬೆಟರ್ ಡೈಜೆಷನ್, ಇದು ಲೆಸ್ ಬ್ಲೋಟಿಂಗ್ ಪ್ರಾಬ್ಲಮ್ ಇದೆ, ಅದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಮತ್ತು ಏನು ಕ್ಲಿಯರ್ ಥಿಂಕಿಂಗ್ ಅಂಡ್ ಆಲ್ ಸ್ಕಿನ್ ಶೈನಿಂಗ್ ಬರುತ್ತೆ. ಯಾಕಂದರೆ ಬಾಡಿ ಒಳಗಿರುವ ಏನೇನೆಲ್ಲ ಇದೆ ಅದರೆಲ್ಲ ಹೋಗಿಬಿಡ್ತದೆ ಇದರಲ್ಲಿ. ಸೊ ಇದು 3rd ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಇವು ಮೂರು ಪ್ರಾಡಕ್ಟ್ ಇದೆ. ಈ 3 ಪ್ರಾಡಕ್ಟ್ ನಾನು ಹೇಳ್ಬಿಡ್ತೀನಿ. ಇದು ನೆಕ್ಸ್ಟ್ ಇದರಿಂದ ನೀವು ಬಿಸ್ನೆಸ್ ಹೆಂಗೆ ಮಾಡ್ಬೋದು, ಈ ಬಿಸ್ನೆಸ್ ಮಾಡಿ ಏನು ಮಾಡೋದು ಹೆಂಗೆ ಅಂತ ನಮ್ಮ ವಿಜಯ್ ಸರ್ ಹೇಳ್ತಾರೆ. ಸರ್ ನಮಸ್ಕಾರ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ನೋಡಿದ್ರೆ ನಮಗೆ 3 ಪ್ರಾಡಕ್ಟ್ ಅವೈಲಬಿಲಿಟಿ ಇದೆ ಸರ್. VR4, ಎಸ್ VCT ಇಸ್ ಟೆಂಪರಲಿ ನಾಟ್ ಅವೈಲಬಲ್, ಅಂಡ್ ವೇ ಪ್ರೋಟೀನ್ ಕೂಡ ನಮಗೆ V-Pro10 ವೇ ಪ್ರೋಟೀನ್ ಐಸೋಲೇಟ್ ನಮಗೆ ಅವೈಲಬಿಲಿಟಿಯಲ್ಲಿ ಇದೆ. ಸೊ ಈ ರೀತಿ ನಾವು ನಮ್ಮ ಹೆಲ್ತ್ ಅನ್ನ ಕಾಪಾಡ್ಕೋತಾ ಪ್ರಾಡಕ್ಟ್ ನ ಯೂಸ್ ಮಾಡಿ ವಿಲ್ ಬಿ ಹೆಲ್ದಿ. ಅಂಡ್ ಆಲ್ಸೋ ಈ ಪ್ರಾಡಕ್ಟ್ ಯೂಸ್ ಮಾಡಾದ್ಮೇಲೆ 4 ಜನ ಜೊತೆ ನಾವು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಬರೋಂತ ರಿಸಲ್ಟ್ ಏನಿದೆ ಶೇರ್ ಮಾಡ್ಕೋತಾ ನಮ್ಗೆ ಯಾವ ರೀತಿ ಇನ್ಕಮ್ ಬರುತ್ತೆ ಅಂತ ಕೂಡ ಈಗ ನೋಡ್ಲಿಕ್ಕೆ ನಾವು ಪ್ರಯತ್ನ ಪಡೋಣ. ಸರ್, ಈ ನೆಟ್ ಕಾಮರ್ಸ್ ಸೆಮಿನಾರ್ ಅಲ್ಲಿ ನಾವು ನೋಡೋದು ಏನಪ್ಪಾ ಅಂದ್ರೆ, ನಾವು ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ, ಸೊ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಶಾಪಿಂಗ್ ಮಾಡ್ಕೋಬಹುದು. ನಮಗೆ ಡೆಲಿವರಿ ಸಿಸ್ಟಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಒಂದ್ಸಲ ಆನ್ಲೈನ್ ಶಾಪಿಂಗ್ ಮಾಡಿದ್ಮೇಲೆ ಡೆಲಿವರಿ ಯಾವಾಗ ಬರುತ್ತೆ ಅಂತ ವೇಟ್ ಮಾಡೋದು ನಮ್ಗೊಂದು ದೊಡ್ಡ ಟೆನ್ಷನ್ ಆಗಿರುತ್ತೆ. ಬಟ್ ಅದು ಕಂಪನಿ ವಿಲ್ ಟೇಕ್ ಕೇರ್. ಅಂಡ್ ಸೆಕೆಂಡ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ, ಯಾವತ್ತಿನ ಬಿಸ್ನೆಸ್ ಅವತ್ತೇ ಕ್ಯಾಲ್ಕುಲೇಷನ್ ಆಗ್ತಾ ಇರುತ್ತೆ. ಯಾವತ್ತಿನ ಬಿಸ್ನೆಸ್ಗೆ ಯಾವತ್ತಿನ ಕಮಿಷನ್ ನಾವು ವಿಡ್ರಾಲ್ ಮಾಡ್ಕೋಬಹುದು. ಅಂಡ್ ಕಂಪ್ಲೀಟ್ ಡಿಜಿಟಲ್ ಮಾರ್ಕೆಟಿಂಗ್ ಸಿಸ್ಟಮ್ ಥ್ರೂ ನಾವು ಬಿಸ್ನೆಸ್ ನ ಪ್ರಮೋಟ್ ಮಾಡ್ಕೋಬಹುದು. ಫಿಸಿಕಲ್ ಅಪಿಯರೆನ್ಸ್ ಅವಶ್ಯಕತೆ ಇರುವುದಿಲ್ಲ. ಸೊ ಇಲ್ಲಿ ನಾವು ನೋಡ್ತಿರೋದೇನಪ್ಪಾ ಅಂದ್ರೆ, 2 ದೊಡ್ಡ ಇಂಡಸ್ಟ್ರಿ ಮರ್ಜಿಂಗ್. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ಲಸ್ ಇ-ಕಾಮರ್ಸ್. ಸೊ ಅದಕ್ಕೆ ನಾವು ಇದನ್ನ ನೆಟ್ ಕಾಮರ್ಸ್ ಸೆಮಿನಾರ್ ಅಂತ ಕರೆಯೋದು. ಈ ನೆಟ್ ಕಾಮರ್ಸ್ ಸೆಮಿನಾರ್, ಈ ನೆಟ್ ಕಾಮರ್ಸ್ ಇಂಡಸ್ಟ್ರಿ ಮರ್ಜಿಂಗ್ ಮುಖಾಂತರ ನಾವು ಶಾಪ್ ಮಾಡ್ಬೋದು, ಶೇರ್ ಮಾಡ್ಬೋದು, ಅರ್ನ್ ಮಾಡ್ಕೋಬಹುದು. ಇನ್ ಅದರ್ ಟರ್ಮ್ಸ್ ಹೇಳ್ಬೇಕಂತಂದ್ರೆ, ಪ್ರಾಡಕ್ಟ್ ನ ಯೂಸ್ ಮಾಡ್ಕೋತಾ 4 ಜನ ಜೊತೆ ಪ್ರಾಡಕ್ಟ್ ನ ಶೇರ್ ಮಾಡ್ಕೋತಾ ಅರ್ನ್ ಮಾಡ್ಬೋದು. ಅದೇ ಸಮಯದಲ್ಲಿ ಸೇವಿಂಗ್ ಕೂಡ ಮಾಡ್ಬೋದು. ನಮ್ಮ ವೋಲ್ಟೆನ್ ಬಿಸ್ನೆಸ್ ಪ್ಲಾನ್ ಹೈಲೈಟ್ಸ್ ನೋಡಿದಲ್ಲಿ ಮೆಂಬರ್ಶಿಪ್ ಫ್ರೀ ಇರೋದಿಲ್ಲ, ಟೀಮ್ಸ್ ಅನ್ನೋದು ಬ್ರೇಕ್ ಆಗುದಿಲ್ಲ, ಸೈಡ್ ವಾಲ್ಯೂಮ್ ರಿಕ್ವೈರ್ಮೆಂಟ್ ಇರುವುದಿಲ್ಲ, ಹಿಡನ್ ಅಜೆಂಡಾ ಏನೂ ಇಲ್ಲ ಸರ್. ನಮ್ಗೆ ಏನ್ ಕಾಣುತ್ತೆ ಅದೇ ಸಿಗುತ್ತೆ. ಗ್ಲೋಬಲ್ ಬಿಸ್ನೆಸ್ ನಾವು ಮಾಡ್ಬೋದು. ಅರ್ನಿಂಗ್ ಸೇವಿಂಗ್ ಒಂದೇ ಸಮಯದಲ್ಲಿ ಮಾಡೋಂತ ಅವಕಾಶ. ವಿಮಾಲ್ ಮುಖಾಂತರ ನಾವು ಸಿಂಗಲ್ ಪ್ರಾಡಕ್ಟ್ ನ ಕೂಡ ತಗೊಳ್ಳಿಕ್ಕೆ ಚಾನ್ಸ್ ಇರುತ್ತೆ. ಸಕ್ಸೆಸ್ ಸ್ಟ್ರಾಟಜಿ ತುಂಬಾ ಸಿಂಪಲ್ ಇರುತ್ತೆ. ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನಾವು ಬಿಸ್ನೆಸ್ ಅಲ್ಲಿ ಎಂಟರ್ ಆಗಕ್ಕೆ ನಮಗೆ 5 ಪಾಯಿಂಟ್ಸ್ ಸಿಗುತ್ತೆ ಸರ್. ಒಂದು ಸ್ಟಾರ್ಟರ್ ಪ್ಯಾಕ್ ಮುಖಾಂತರ, ಒಂದು ಬೇಸಿಕ್ ಪ್ಯಾಕ್ ಮುಖಾಂತರ, ಸ್ಟ್ಯಾಂಡರ್ಡ್, ಸೂಪರ್, ಪ್ರೀಮಿಯಂ. ಸೊ ಸ್ಟಾರ್ಟರ್ ಅಲ್ಲಿ ಬರ್ಬೇಕು ಅನ್ಕೊಂಡಲ್ಲಿ ಅದನ್ನ ನಾವು ಹಾಫ್ ಸೆಟ್ ಅಂತ ಕರಿತೇವೆ.
₹6,640 ಆಗುತ್ತೆ. ಬೇಸಿಕ್ ಅಲ್ಲಿ ಬರ್ಬೇಕಂದ್ರೆ ಒಂದ್ ಸೆಟ್ ಅಂತ ಕರಿತೇವೆ, ₹12,960 ಆಗುತ್ತೆ. ಸ್ಟ್ಯಾಂಡರ್ಡ್ ಅಲ್ಲಿ ಬರ್ಬೇಕಂದ್ರೆ 25,920, ಸೂಪರ್ ಅಲ್ಲಿ ಬರ್ಬೇಕಂದ್ರೆ 77,760, ಪ್ರೀಮಿಯಂ ಅಲ್ಲಿ ಬರ್ಬೇಕಂದ್ರೆ 129,600. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಏನಪ್ಪಾ ಅಂತಂದ್ರೆ, ಸ್ಟಾರ್ಟರ್, ಬೇಸಿಕ್, ಸ್ಟ್ಯಾಂಡರ್ಡ್ ಅನ್ನೋದು ಯೂಸರ್ ಪ್ಯಾಕ್ ಅಂತ ಕರಿತೇವೆ. ಸೂಪರ್ ಅಂಡ್ ಪ್ರೀಮಿಯಂ ಅನ್ನೋದು ಎಂಟರ್ಪ್ರಿನರ್ ಪ್ಯಾಕ್ ಇಲ್ಲ ಬಿಸ್ನೆಸ್ ಪ್ಯಾಕ್ ಅಂತ ಕರಿತೇವೆ. ಇಲ್ಲ ನಮ್ಮ ಹತ್ರ ಅಷ್ಟು ಹಣ ಇಲ್ಲ, ಒಂದೇ ಸಲ ನಾವು ಬೇಸಿಕ್, ಸ್ಟ್ಯಾಂಡರ್ಡ್, ಸೂಪರ್, ಪ್ರೀಮಿಯಂ ಬರಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ನಾವು ಹೇಳಬಹುದು ಸ್ಟ್ಯಾಂಡರ್ಡ್ ಇಂದ ಬೇಸಿಕ್ಗೆ, ಸಾರಿ, ಸ್ಟಾರ್ಟರ್ ಇಂದ ಬೇಸಿಕ್, ಬೇಸಿಕ್ ಇಂದ ಸ್ಟ್ಯಾಂಡರ್ಡ್, ಸ್ಟ್ಯಾಂಡರ್ಡ್ ಇಂದ ಸೂಪರ್, ಸೂಪರ್ ಇಂದ ಪ್ರೀಮಿಯಂಗೆ ನಮ್ಮ ಅಕೌಂಟ್ ನ ನಾವು ಅಪ್ಗ್ರೇಡ್ ಮಾಡ್ಕೋಬಹುದು. ಅಂದ್ರೆ ಈ ತಿಂಗಳ ನಾನು ಸ್ಟಾರ್ಟರ್ ಪ್ಯಾಕ್ ಅಲ್ಲಿ ಜಾಯ್ನ್ ಆಗಿ ನೆಕ್ಸ್ಟ್ ಮಂತ್ ಇನ್ನೊಂದು ಸ್ಟಾರ್ಟರ್ ತಗೊಂಡು ನಾನು ಬೇಸಿಕ್ ಶಿಫ್ಟ್ ಆಗ್ಬೋದು. ಸೊ ಈ ತರ ನಮ್ಮ ಅಕೌಂಟ್ ನ ಅಪ್ಗ್ರೇಡ್ ಮಾಡ್ಕೋತಾ ನಾವು ಪ್ರೀಮಿಯಂ ವರೆಗೂ ರೀಚ್ ಆಗ್ಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಟೈಮ್ ಲಿಮಿಟ್ ಇರುವುದಿಲ್ಲ, ಲೈಫ್ ಟೈಮ್ ಅಲ್ಲಿ ನಾವು ರೀಚ್ ಆಗ್ಬೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ಪ್ಲಾನ್ ಅಲ್ಲಿ ಫಸ್ಟ್ ಇನ್ಕಮ್ ನಾವು ನೋಡಿದ್ರೆ ರಿಟೇಲ್ ಪ್ರಾಫಿಟ್ ಅಂತ ಕರಿತೇವೆ. ಇದನ್ನ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಬೈ ಅಂಡ್ ಸೆಲ್ ಅಂತ ಹೇಳ್ಬಹುದು. BR4 ಪ್ರಾಡಕ್ಟ್ ನೋಡಿದಲ್ಲಿ ನಮಗೆ ನಮ್ಮ ಏಜೆಂಟ್ ಪ್ರೈಸ್ ಬಂದು 2240 ಇರುತ್ತೆ, ರಿಟೇಲ್ ಪ್ರೈಸ್ ಬಂದು 2700 ಇರುತ್ತೆ. ಸೊ ಒಂದ್ ಬಾಟಲ್ ಮೇಲೆ ನಾವು ಆಲ್ಮೋಸ್ಟ್ ₹500 ಮಾಡ್ಕೋಬಹುದು ರಿಟೇಲ್ ಕಮಿಷನ್. ಈ ಏಜೆಂಟ್ ಪ್ರೈಸ್ 1120 ಇರುತ್ತೆ, ರಿಟೇಲ್ ಪ್ರೈಸ್ 1299 ಇರುತ್ತೆ. ಆಲ್ಮೋಸ್ಟ್ ಒಂದ್ ಬಾಕ್ಸ್ ಮೇಲೆ ₹200 ನಾವು ಪಡ್ಕೋಬಹುದು. ವಿ ಪ್ರೋಟೀನ್ ಏಜೆಂಟ್ ಪ್ರೈಸ್ 3840, ರಿಟೇಲ್ ಪ್ರೈಸ್ 4800. ಸೊ ಒಂದ್ ಬಾಕ್ಸ್ ಮೇಲೆ ₹1000 ಇನ್ಕಮ್ ನಾವು ಮಾಡ್ಕೋಬಹುದು. ಇದು ಬೈ ಅಂಡ್ ಸೆಲ್ ಅಲ್ಲಿ ಹೇಳ್ಬೋದು. ಸೊ ಇನ್ನೊಂದು 3 ಇನ್ಕಮ್ ನಾವು ನಮ್ಮ ಪ್ಲಾನ್ ಅಲ್ಲಿ ನೋಡಬಹುದು: ರೆಫರಲ್ ಕಮಿಷನ್, ಗ್ರೂಪ್ ಸೇಲ್ಸ್ ಕಮಿಷನ್ ಅಂಡ್ ರಿಡೆಂಪ್ಷನ್ ಪಾಯಿಂಟ್. ಸೊ ರೆಫರಲ್ ಕಮಿಷನ್ ಬಂದಲ್ಲಿ ಸ್ಟಾರ್ಟರ್ ಅಲ್ಲಿ ನಾನು ಜಾಯ್ನ್ ಆಗಿ ಸ್ಟಾರ್ಟರ್ ಅಲ್ಲಿ ಇನ್ಯಾರನ್ನಾದ್ರೂ ಜಾಯಿನ್ ಮಾಡಿದ್ರೆ ನನಗೆ ₹1000 ಸ್ಟ್ರೈಟ್ ಅವೇ ರೆಫರಲ್ ಕಮಿಷನ್ ಮುಖಾಂತರ ಸಿಗುತ್ತೆ. ಬೇಸಿಕ್ ಅಲ್ಲಿ ನಾನು ಯಾರನ್ನಾದ್ರೂ ಜಾಯಿನ್ ಮಾಡಿದ್ರೆ ₹2000 ನನಗೆ ರೆಫರಲ್ ಕಮಿಷನ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಅಲ್ಲಿ ನಾನು ಜಾಯಿನ್ ಆಗಿ ಯಾರನ್ನಾದ್ರೂ ರೆಫರ್ ಮಾಡಿ ಜಾಯಿನ್ ಮಾಡಿಸಿದ್ರೆ ನನಗೆ ₹4000 ಸ್ಟ್ರೈಟ್ ಅವೇ ರೆಫರಲ್ ಕಮಿಷನ್ ಸಿಗುತ್ತೆ. ಸೂಪರ್ ಅಲ್ಲಿ ನಾನು ಯಾರನ್ನಾದ್ರೂ ರೆಫರ್ ಮಾಡಿ ಜಾಯಿನ್ ಮಾಡಿದ್ರೆ ₹12,000 ರೆಫರಲ್ ಕಮಿಷನ್ ಸಿಗುತ್ತೆ. ಪ್ರೀಮಿಯಂ ಅಲ್ಲಿ ನಾನು ಯಾರನ್ನಾದ್ರೂ ರೆಫರ್ ಮಾಡಿ ಜಾಯಿನ್ ಮಾಡಿದ್ರೆ ನನಗೆ ₹20,000 ಸ್ಟ್ರೈಟ್ ಅವೇ ರೆಫರಲ್ ಕಮಿಷನ್ ಸಿಗುತ್ತೆ. ಒಂದು ಅರ್ಥ ಮಾಡ್ಕೋಬೇಕು, ಇಲ್ಲಿ ನಮಗಿರುವಂತ ಬೆನಿಫಿಟ್ ಏನಪ್ಪಾ ಅಂದ್ರೆ ಅನ್ಲಿಮಿಟೆಡ್ ಡೈರೆಕ್ಟ್ ರೆಫರಲ್ಸ್. ನಾವು ಎಷ್ಟೇ ಜನ ಬೇಕಾದ್ರೂ ರೆಫರ್ ಮಾಡಬಹುದು. ಇನ್ನೊಂದು ಬೆನಿಫಿಟ್ ನಮಗೆ ಪ್ಲಾನ್ ಅಲ್ಲಿ ಸಿಗೋದೇನಪ್ಪಾ ಅಂದ್ರೆ, ನಾವು ರೆಫರ್ ಮಾಡಿದ ಪರ್ಸನ್ ಸೆಕೆಂಡ್ ಟೈಮ್ ಪ್ರಾಡಕ್ಟ್ ಪರ್ಚೇಸ್ ಮಾಡಲಿ, 3ನೇ ಸಲ ಮಾಡಲಿ, 10ನೇ ಸಲ ಮಾಡಲಿ, ಎಷ್ಟೇ ಸಲ ಅವರು ಪ್ರಾಡಕ್ಟ್ ನ ರೀಪರ್ಚೇಸ್ ಮಾಡಲಿ ನಮಗೆ ಕಮಿಷನ್ ಸಿಗ್ತಾನೆ ಇರುತ್ತೆ. ಇದೊಂದು ದೊಡ್ಡ ಬೆನಿಫಿಟ್ ನಮಗೆ ಸಿಗೋದು. ಯಾಕಂತಂದ್ರೆ ರೀಪರ್ಚೇಸ್ ಮೇಲೆ ಕಮಿಷನ್ ಒಂದೇ ಸಲ ಸಿಗುತ್ತೆ. ಬಟ್ ನಮ್ಮ ಪ್ಲಾನ್ ಅಲ್ಲಿ ರೀಪರ್ಚೇಸ್ ಯಾವಾಗೆಲ್ಲ ಮಾಡ್ತಾರೋ ಅವಾಗೆಲ್ಲ ನಮಗೆ ಕಮಿಷನ್ ಸಿಗ್ತಾ ಇರುತ್ತೆ. ಇನ್ನೊಂದು ಬೆನಿಫಿಟ್ ನಮಗೆ ಅರ್ಥ ಮಾಡ್ಕೋಬೇಕೇನಪ್ಪಾ ಅಂತಂದ್ರೆ, ನಾನ್ ಸ್ಟಾರ್ಟರ್ ಅಲ್ಲಿ ಇದ್ದು ಪ್ರೀಮಿಯಂ ಅಲ್ಲಿ ಯಾರನ್ನಾದ್ರೂ ರೆಫರ್ ಮಾಡಿದ್ರು ಸಹ ₹20,000 ನಾನು ಕಮಿಷನ್ ಪಡ್ಕೋಬಹುದು. ಬಟ್ ಒಂದ್ ಅರ್ಥ ಮಾಡ್ಕೋಬೇಕು ಸೈಕಲಾಜಿಕಲಿ, ನಾನ್ ಸ್ಟಾರ್ಟರ್ ಅಲ್ಲಿ ಇದ್ದು ಪ್ರೀಮಿಯಂ ರೆಫರ್ ಮಾಡೋದು ರಾಂಗ್ ಕಾನ್ಸೆಪ್ಟ್. ನಾನು ಸ್ಟಾರ್ಟರ್ ಅಲ್ಲಿ ಇದ್ದಾಗ ಸ್ಟಾರ್ಟರ್ ರೆಫರ್ ಮಾಡಬೇಕು, ಪ್ರೀಮಿಯಂ ಅಲ್ಲಿ ಬಂದಾಗ ಪ್ರೀಮಿಯಂ ರೆಫರ್ ಮಾಡ್ಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಇನ್ಕಮ್ ನಾವು ನೋಡೋದು ಗ್ರೂಪ್ ಸೇಲ್ಸ್ ಕಮಿಷನ್. ಗ್ರೂಪ್ ಸೇಲ್ಸ್ ಕಮಿಷನ್ ತಗೊಳಕ್ಕೆ ಮಿನಿಮಮ್ 2 ಗ್ರೂಪ್ ನಮಗೆ ಬೇಕೇ ಬೇಕು. ಸೊ ಒಂದು ಬೇಸಿಕ್ ಸೆಟ್ ನಾವು ಪರ್ಚೇಸ್ ಮಾಡಿದಲ್ಲಿ ನೋಡಿ, ನಾನೀಗ ಹೇಳ್ತಿರೋದು ಬೇಸಿಕ್ ಸೆಟ್. ಒಂದು ಬೇಸಿಕ್ ಸೆಟ್ ಪರ್ಚೇಸ್ ಮಾಡಿದಲ್ಲಿ ನಮಗೆ 250 CV ಸಿಗುತ್ತೆ. ಯಾಕೆ ಬೇಸಿಕ್ ಸೆಟ್ ಇಂದ ನಾವು ಹೇಳ್ತಾ ಇದೀವಿ ಅಂತಂದ್ರೆ, ಸ್ಟಾರ್ಟರ್ ಎಲ್ಲಿ ಇದ್ದಾಗ, ಸ್ಟಾರ್ಟರ್ ಪ್ಯಾಕ್ ಅಲ್ಲಿ ನಾವಿದ್ದಾಗ ರೆಫರಲ್ ಕಮಿಷನ್ ಮಾತ್ರ ಸಿಗುತ್ತೆ. ಗ್ರೂಪ್ ಸೇಲ್ಸ್ ಕಮಿಷನ್ ಬೇಕಂದಲ್ಲಿ ನಾವು ಬೇಸಿಕ್ ಸೆಟ್ ಅಲ್ಲಿ ಅಪ್ಗ್ರೇಡ್ ಮಾಡ್ಕೋಬೇಕು. ಸೊ ಇಲ್ಲಿ ಟಾಪ್ ಅಲ್ಲಿ ನಾನಿದ್ದೇನೆ, ನನಗೊಂದು ಗ್ರೂಪ್ ಎ ಇದೆ, ನನಗೊಂದು ಗ್ರೂಪ್ ಬಿ ಇದೆ. ಸೊ ಎಲ್ಲಾ ಸಹ ಬೇಸಿಕ್ ಅಲ್ಲಿ ಇದ್ದಲ್ಲಿ ಒಂದು ಬೇಸಿಕ್ ಸೆಟ್ಗೆ
250 CV ಸಿಗುತ್ತೆ. ಸೊ ಲೆಫ್ಟ್ ಅಲ್ಲಿ ಗ್ರೂಪ್ ಎ ದಲ್ಲಿ 250 CV, ಗ್ರೂಪ್ ಬಿ ದಲ್ಲಿ 250 CV ಇದ್ದಲ್ಲಿ ನನಗೆ 500 rupees ಗ್ರೂಪ್ ಸೇಲ್ಸ್ ಕಮಿಷನ್ ಸಿಗುತ್ತೆ. ಅಂದ್ರೆ ಲೆಫ್ಟ್ ಅಲ್ಲಿ ಎಸ್ ಸೆಟ್ ಇದೆ, ರೈಟ್ ಅಲ್ಲಿ ಎಸ್ ಸೆಟ್ ಇದೆ. ಆ ಸೆಟ್ಸ್ ನಂಬರ್ ಆಫ್ ಸೆಟ್ಸ್ ಮ್ಯಾಚಿಂಗ್ ಮೇಲೆ ನನಗೆ ಇನ್ಕಮ್ ಅನ್ನೋದು ಬರುತ್ತೆ. ಅದನ್ನೇ ನಾವು ಗ್ರೂಪ್ ಸೇಲ್ಸ್ ಕಮಿಷನ್ ಅಂತ ಕರಿತೇವೆ. ಅರ್ಥ ಮಾಡ್ಕೊಳ್ಳಿ. ಲೆಫ್ಟ್ ಅಲ್ಲಿ 2 ಸೆಟ್, ರೈಟ್ ಅಲ್ಲಿ 2 ಸೆಟ್ ಇದ್ದಲ್ಲಿ 1,000 ರೂಪಾಯಿ. ಲೆಫ್ಟ್ ಅಲ್ಲಿ 10 ಸೆಟ್, ರೈಟ್ ಅಲ್ಲಿ 10 ಸೆಟ್ ಇದ್ದಲ್ಲಿ 5,000 ರೂಪಾಯಿ. ಸೊ ಈ ತರ ನಮಗೆ ನಂಬರ್ ಆಫ್ ಸೆಟ್ಸ್ ಆನ್ ದ ಲೆಫ್ಟ್, ನಂಬರ್ ಆಫ್ ಸೆಟ್ಸ್ ಆನ್ ದ ರೈಟ್ ಎಷ್ಟಿದೆ ಅಂತ ನೋಡ್ಕೊಂಡು ಇನ್ಕಮ್ ಸಿಗ್ಲಿಕ್ಕೆ ನಮಗೆ ಅವಕಾಶ. ಸ್ಟಾರ್ಟರ್ ಪ್ಯಾಕ್ ಇದ್ದಲ್ಲಿ ಮ್ಯಾಕ್ಸಿಮಮ್ ಪರ್ ಡೇ ನಮಗೆ ಗ್ರೂಪ್ ಸೇಲ್ಸ್ ಕಮಿಷನ್ ಸಿಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ಸ್ಟಾರ್ಟರ್ ಪ್ಯಾಕ್ ಅನ್ನೋದು ಕೇವಲ ರೆಫರಲ್ ಕಮಿಷನ್ ವರೆಗೂ ಮಾತ್ರ ಲಿಮಿಟ್. ನಾನು ಬೇಸಿಕ್ ಪ್ಯಾಕ್ ಅಲ್ಲಿ ಇದ್ದಾಗ ಪರ್ ಡೇ 10,000 ರೂಪಾಯಿ ಇನ್ಕಮ್ ತಗೋಬಹುದು ಪರ್ ಡೇ. ಸ್ಟ್ಯಾಂಡ್ ಅಲ್ಲಿ ಇದ್ದಾಗ ಪರ್ ಡೇ 20,000 rupees ಇನ್ಕಮ್ ತಗೋಬಹುದು. ಸೂಪರ್ ಅಲ್ಲಿ ಇದ್ದಾಗ 60,000 rupees ಪರ್ ಡೇ ಇನ್ಕಮ್ ತಗೋಬಹುದು. ಪ್ರೀಮಿಯಂ ಅಲ್ಲಿ ಇದ್ದಾಗ ಪರ್ ಡೇ 1,20,000 rupees ಇನ್ಕಮ್ ತಗೋಬಹುದು. ಅಂದ್ರೆ ತಿಂಗಳಿಗೆ ಎಷ್ಟು ತಗೋಬಹುದು ಅಂತ ಆಲೋಚನೆ ಮಾಡಿ. ಬೇಸಿಕ್ ಅಲ್ಲಿ 3 ಲಕ್ಷ, ಸ್ಟ್ಯಾಂಡರ್ಡ್ ಅಲ್ಲಿ 6 ಲಕ್ಷ, ಸೂಪರ್ ಅಲ್ಲಿ 18 ಲಕ್ಷ, ಪ್ರೀಮಿಯಂ ಅಲ್ಲಿ 36 ಲಕ್ಷ ರೂಪಾಯಿ ಪ್ರತಿ ತಿಂಗಳ ಇನ್ಕಮ್ ಪಡ್ಕೊಳ್ಳುವಂತ ಅವಕಾಶ ಗ್ರೂಪ್ ಸೇಲ್ಸ್ ಕಮಿಷನ್ ಮುಖಾಂತರ ಕಂಪನಿ ನಂಗೆ ಕೊಡ್ತಾ ಇದೆ. ಸೊ ನಾವು ಮಾಡ್ಬೇಕಾಗಿದ್ದು ಇಷ್ಟೇ. ನಾನೊಂದೇ ಅಷ್ಟಲ್ಲ, ನಾನು ನನ್ನ 2 ಗ್ರೂಪ್ ಕೂಡ ನಾನೇ ಆದಲ್ಲಿ, ಅಂದ್ರೆ ಟ್ರೈಪಾಡ್ ಅಲ್ಲಿ ನಾನು ಬಂದಲ್ಲಿ ಬಿಸ್ನೆಸ್ಗೆ ಎಷ್ಟು ಇನ್ಕಮ್ ಪಡ್ಕೋಬಹುದು ಆಲೋಚನೆ ಮಾಡಿ. ಸೊ ನೆಕ್ಸ್ಟ್ ನಾವು ನೋಡೋದು ರಿಡಂಪ್ಷನ್ ಪಾಯಿಂಟ್, 3ನೇ ಇನ್ಕಮ್. ರಿಟೇಲ್ ಪ್ರಾಫಿಟ್ ತಲೆ ಕೆಡಿಸ್ಕೋಬೇಡಿ, ಬಿಕಾಸ್ ನಾವು ರಿಟೇಲ್ ಪ್ರಾಫಿಟ್ ಮಾಡೋಷ್ಟು ಯೋಚನೆ ಮಾಡುದಿಲ್ಲ. ಯಾಕಂದ್ರೆ ರಿಟೇಲ್ ಪ್ರಾಫಿಟ್ ಅನ್ನೋದು ಬೈ ಎಂಡ್ಸ್ ಅಲ್ಲಿ ಇರುತ್ತೆ. ನಾವು ಯಾವತ್ತೂ ಕೂಡ ಜಾಯಿನ್ ಮಾಡಾದ್ಮೇಲೆ ಪ್ರಾಡಕ್ಟ್ ಕೊಡ್ಲಿಕ್ಕೆ ನಮಗೆ ಪ್ರಯತ್ನ ಇರುತ್ತೆ, ನಮ್ಮ ಪ್ರಯತ್ನ ಇರುತ್ತೆ. ಸೊ ಇಲ್ಲಿ ನೋಡಿ, ಟಾಪ್ 3 ಐಡಿ ನಂದೇ ಇದೆ. ಮೇಲೆ ನಾನಿದ್ದೀನಿ, ಗ್ರೂಪ್ ಎ ನಂದೆ, ಗ್ರೂಪ್ ಬಿ ನಂದೆ. ಈ ತರ ಆರ್ ಪಿ ಬೇಕಂದ್ರೆ ಲೆಫ್ಟ್ ಅಲ್ಲಿ 10 ಸೆಟ್, ರೈಟ್ ಅಲ್ಲಿ 10 ಸೆಟ್ ಇದ್ದಲ್ಲಿ ನನಗೆ 2 ಆರ್ ಪಿ ಸಿಗುತ್ತೆ. ಸೊ ಇಲ್ಲಿ ನಾವು ಇಮೇಜ್ ನೋಡಿದಲ್ಲಿ ನಮಗೆ ಅರ್ಥ ಆಗುತ್ತೆ. ಗ್ರೂಪ್ ಎ ಇನ್ ಟೋಟಲ್ ಲೆಫ್ಟ್ ಅಲ್ಲಿ 10 ಸೆಟ್, ರೈಟ್ ಅಲ್ಲಿ 10 ಸೆಟ್, ಎ ಬಿ 10+10. ಗ್ರೂಪ್ ಬಿ ಸಹ ಸಿ ಅಂಡ್ ಡಿ 10+10. ಸೊ ಈ ತರ ಇನ್ ಟೋಟಲ್ ನೋಡಿದ್ರೆ ಲೆಫ್ಟ್ ಅಲ್ಲಿ 20, ರೈಟ್ ಅಲ್ಲಿ 20 ಇರೋದ್ರಿಂದ ನನಗೆ 4 ಆರ್ ಪಿ ಸಿಗ್ತಾ ಇದೆ. ಅದೇ ರೀತಿ ಗ್ರೂಪ್ ಎಗೂ 2 ಆರ್ ಪಿ, ಗ್ರೂಪ್ ಬಿಗೂ 2 ಆರ್ ಪಿ. ಇನ್ನೊಂದು ವಿಚಾರ, ಗ್ರೂಪ್ ಎ ನಂದೆ, ಗ್ರೂಪ್ ಬಿ ನಂದೆ ಆದ್ರಿಂದ ನನಗೆ ಇನ್ ಟೋಟಲ್ 4 + 2 + 2 8 ಆರ್ ಪಿ ಸಿಗುವಂತ ಅವಕಾಶ. ಸೊ ಟ್ರೈಪಾಡ್ ಅಲ್ಲಿ ಬಂದಲ್ಲಿ ನನಗೆ ಇರುವಂತ ಬೆನಿಫಿಟ್ ಇದೆ. ಬಟ್ ಆರ್ ಪಿ ಬೇಕಂದ್ರೆ ನಾನು ಸೂಪರ್ ಇಲ್ಲ ಪ್ರೀಮಿಯಂ ಅಲ್ಲೇ ಇರಬೇಕು. ಸೂಪರ್ ಅಲ್ಲಿ ಇದ್ರೆ ತಿಂಗಳಿಗೆ 1000 ಆರ್ ಪಿ ಅಂದ್ರೆ 20 ಲಕ್ಷ ರೂಪಾಯಿ ಪಡ್ಕೊಳ್ಳುವಂತ ಅವಕಾಶ. ಪ್ರೀಮಿಯಂ ಇದ್ದಲ್ಲಿ 2,000 ಆರ್ ಪಿ ತಿಂಗಳಿಗೆ 40 ಲಕ್ಷ ಸಿಗುವಂತ ಅವಕಾಶ. ಸೊ ಸ್ಟಾರ್ಟರ್ ಪ್ಯಾಕ್ ಇದ್ರೆ ರೆಫರಲ್ ಕಮಿಷನ್, ಬೇಸಿಕ್, ಸ್ಟ್ಯಾಂಡರ್ಡ್, ಸೂಪರ್ ಅಂಡ್ ಪ್ರೀಮಿಯಂ ಇದ್ದಲ್ಲಿ ರೆಫರಲ್ ಕಮಿಷನ್ ಪ್ಲಸ್ ಗ್ರೂಪ್ ಸೇಲ್ಸ್ ಕಮಿಷನ್. ಸೂಪರ್ ಪ್ರೀಮಿಯಂ ಇದ್ದಲ್ಲಿ ರೆಫರಲ್ ಕಮಿಷನ್, ಗ್ರೂಪ್ ಸೇಲ್ಸ್ ಕಮಿಷನ್ ಪ್ಲಸ್ ಆರ್ ಪಿ. ಸೊ ಗ್ರೂಪ್ ಸೇಲ್ಸ್ ಲೆಫ್ಟ್ ಅಲ್ಲಿ 2,500 CV, ರೈಟ್ ಅಲ್ಲಿ 2,500 CV ಇದ್ರೆ 2 ಆರ್ ಪಿ ಸಿಗುತ್ತೆ. 5,000 ಇದ್ರೆ 4 ಸಿಗುತ್ತೆ. 25 ಇದ್ರೆ 20 ಸಿಗುತ್ತೆ. 50,000 ಇದ್ರೆ 40 ಸಿಗುತ್ತೆ. ಸೊ ನಾವು ಮಾಡ್ಬೇಕಿಷ್ಟೇ. ಲೆಫ್ಟ್ ಅಲ್ಲಿ ಎಸ್ ಸೆಟ್ ಇದೆ, ರೈಟ್ ಅಲ್ಲಿ ಎಸ್ ಸೆಟ್ ಇದೆ. ನಾವು ಯಾವ ಪ್ಯಾಕೇಜ್ ಅಲ್ಲಿ ಯಾವ ಪ್ಯಾಕೇಜ್ ಅಲ್ಲಿ ಇದೀವಿ ಇದರ ನಾವು ನೋಡ್ಕೊಂಡ್ರೆ ಗ್ರೂಪ್ ಸೇಲ್ಸ್ ಕಮಿಷನ್ ಅನ್ಲಿಮಿಟೆಡ್ ಎವ್ರಿ ಡೇ ತಗೋಬಹುದು. ಪ್ಲಸ್ ಎವ್ರಿ ಮಂತ್ ಆರ್ ಪಿ ಅನ್ನೋದು 20 ಲಕ್ಷವರೆಗೂ ಇಲ್ಲ 40 ಲಕ್ಷವರೆಗೂ ಪಡ್ಕೊಳ್ಳುವಂತ ಅವಕಾಶ ಎವ್ರಿ ಮಂತ್. ಅರ್ಥ ಮಾಡ್ಕೊಳ್ಳಿ. ಸೊ ಆರ್ ಪಿ ಏನು, ಆರ್ ಪಿ ಯಾವಾಗ ಸಿಗುತ್ತೆ, ಆರ್ ಪಿ ನ ನಾವು ಯಾವ ರೀತಿ ರಿಡೀಮ್ ಮಾಡ್ಕೋಬಹುದು ಇದನ್ನ ನೋಡೋಣ.
ಸೊ ಸರ್ RP ಮುಖಾಂತರ ನಾವು ಸೇವಿಂಗ್ ಕೂಡ ಮಾಡ್ಕೋಬಹುದು. RP ಮುಖಾಂತರ ನಾವು ಸಾಕಷ್ಟು ಅಸೆಟ್ಸ್ ನ ಮಾಡ್ಕೋಬಹುದು. ಯಾಕಂದ್ರೆ ರೆಫರಲ್ ಕಮಿಷನ್ ಅಂಡ್ ಗ್ರೂಪ್ ಸೇಲ್ಸ್ ಕಮಿಷನ್ ಮುಖಾಂತರ ನಾವು ದಿನಾಗ್ಲೂ ಇನ್ಕಮ್ ಪಡ್ಕೋಬಹುದು. ಬಟ್ RP ಮುಖಾಂತರ ನಾವು ಎವ್ರಿ ಮಂತ್ ಅಸೆಟ್ಸ್ ನ ಪಡ್ಕೋಬಹುದು. ನಾವು 15 RP ರೀಚ್ ಆದಲ್ಲಿ 30,000 ವರ್ತ್ ಸ್ಮಾರ್ಟ್ ಫೋನ್ ನಾವು ರಿಡೀಮ್ ಮಾಡ್ಕೋಬಹುದು. 25 RP ರೀಚ್ ಆದಲ್ಲಿ 50,000 ವರ್ತ್ ಹೈ ಎಂಡ್ ಫೋನ್ ಆಗಿರ್ಲಿ, ಲ್ಯಾಪ್ಟಾಪ್ ಅಲ್ಲಿ ನಾವು ತಗೋಬಹುದು. 50 RP ರೀಚ್ ಆದಲ್ಲಿ 1 lakh rupees ಕ್ಯಾಶ್ ತಗೋಬಹುದು. 70 RP ದಲ್ಲಿ ಇಂಟರ್ನ್ಯಾಷನಲ್ ಟ್ರಿಪ್. 100 RP ದಲ್ಲಿ 2 lakh ಕ್ಯಾಶ್. 350 RP 7 lakh ಕ್ಯಾಶ್. 750 RP 15 ಲಕ್ಷ ವರ್ತ್ ಕಾರ್ ನ ಪಡ್ಕೋಬಹುದು ವಿತೌಟ್ ಎನಿ EMI, ಸ್ಟ್ರೈಟ್ ಅವೇ ಫುಲ್ ಪೇಮೆಂಟ್. 1000 RP ಅಲ್ಲಿ 20 ಲಕ್ಷ ಕ್ಯಾಶ್ ಪಡ್ಕೋಬಹುದು. 1500 RP ಅಲ್ಲಿ 30 ಲಕ್ಷ ಕಾರ್ ತಗೋಬಹುದು. 3000 RP ಅಲ್ಲಿ 60 ಲಕ್ಷ ಕಾರ್ ತಗೋಬಹುದು. 6000 RP ಅಲ್ಲಿ 1,20,00,000 ಕಾರ್ ಆಗ್ಲಿ ಮನೆ ಆಗ್ಲಿ ನಾವು ಪಡ್ಕೋಬಹುದು. 10,000 RP ಪಡ್ಕೊಂಡಲ್ಲಿ 2 ಕೋಟಿ ಕ್ಯಾಶ್ ನಾವು ತಗೋಬಹುದು. ಸೊ ಇನ್ ಟೋಟಲ್ ನೋಡಿದಲ್ಲಿ, ಒಟ್ಟಾಗಿ ನೋಡಿದ್ರೆ ನಮ್ಮ ವೋಲ್ಟನ್ ಲೈಫ್ ಟೈಮ್ ಅಲ್ಲಿ 22,860 RP ಅಂದ್ರೆ ಇಂಡಿಯನ್ ಕರೆನ್ಸಿಯಲ್ಲಿ 4,57,00,000 20,000 ರೂಪಾಯಿ ನಾವು ಪಡ್ಕೋಬಹುದು ಆಸ್ ಸೇವಿಂಗ್ಸ್. ರೆಫರಲ್ ಕಮಿಷನ್, ಗ್ರೂಪ್ ಸೇಲ್ಸ್ ಕಮಿಷನ್ ಬರ್ತಾ ಇರುತ್ತೆ. ಅದರ ಜೊತೆಯಲ್ಲಿ 4,57,00,000 20,000 ರೂಪಾಯಿ ನಾವು ಸೇವ್ ಮಾಡ್ಕೋಬಹುದು. ನೀವು ಕೇಳಬಹುದು ಯಾರೆಲ್ಲ ಮಾಡಿದ್ದಾರೆ ಸರ್, ಯಾರೆಲ್ಲ ತಗೊಂಡಿದ್ದಾರೆ ಸರ್, ಇದೆಲ್ಲ ನಂಬರ್ಸ್ ತುಂಬಾ ದೊಡ್ಡ ಕಾಣ್ತಾ ಇದೆ ಅಂತ. ಎಸ್, ಕರೆಕ್ಟ್. ಮೊದ್ಲು ನಾವು ನೋಡೋಣ ಕ್ಯಾಶ್ ಏನ್ ಸಿಗುತ್ತೆ ಅಂತ. 50 RP ಗೆ 1 ಲಕ್ಷ, 100 RP ಗೆ 2 ಲಕ್ಷ, 350 RP ಗೆ 7 ಲಕ್ಷ, 1000 RP ಗೆ 20 ಲಕ್ಷ, 10,000 RP ಗೆ 2 ಕೋಟಿ. ಸೊ 2 ಕೋಟಿ 20 ಲಕ್ಷ, 7 ಲಕ್ಷ, 2 ಲಕ್ಷ, 10, 20, 30 ಇನ್ ಟೋಟಲ್ ಒಟ್ಟಾಗಿ RP ಮುಖಾಂತರ ನಾವು 2,30,00,000 ರೂಪಾಯಿ ಸೇವ್ ಮಾಡ್ಕೋಬಹುದು ಸರ್. ಬರೀ ಸೇವಿಂಗ್ಸ್ ಅಷ್ಟೇ. ರೆಫರಲ್ ಕಮಿಷನ್, ಗ್ರೂಪ್ ಸೇಲ್ಸ್ ಕಮಿಷನ್ ದಿನಾಗ್ಲೂ ಬರ್ತಾ ಇರುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ತಾನೆ ಇಲ್ಲ. ಇದು ಸೇವಿಂಗ್ ಮಾತ್ರ. ಸೊ ಯಾರೆಲ್ಲ RP ಮುಖಾಂತರ ಸೇವ್ ಮಾಡ್ಕೊಂಡಿದ್ದಾರೆ, ಅಸೆಟ್ಸ್ ಪಡ್ಕೊಂಡಿದ್ದಾರೆ, ಫೋನ್ಸ್ ತಗೊಂಡಿದ್ದಾರೆ ಅಂತ ನೋಡಿದ್ರೆ 15 RP ಪಡ್ಕೊಂಡು 30,000 ರೂಪಾಯಿ ವರ್ತ್ ಮೊಬೈಲ್ ಫೋನ್ ಪರ್ಚೇಸ್ ಮಾಡಿದ್ದಾರೆ ಇವರೆಲ್ಲ. ಇಲ್ಲಿ ನೋಡಿದ್ರೆ ನೀವು 2ನೇ ಲೈನಲ್ಲಿ ಫಸ್ಟ್ ನೋಡ್ತಾ ಇದ್ದೀರಾ ಗುಣಾನಂದ್ ಸರ್ ಆಲ್ರೆಡಿ ಮೀಟಿಂಗ್ ಅಲ್ಲಿ ಇದ್ದಾರೆ ಇವತ್ತು, ರೈಟ್. 25 RP 50,000 ರೂಪಾಯಿ ವರ್ತ್ ಲ್ಯಾಪ್ಟಾಪ್ ಆಗಿರ್ಲಿ, ಮೊಬೈಲ್ ಆಗಿರ್ಲಿ, ಟ್ಯಾಬ್ಲೆಟ್ ಆಗಿರ್ಲಿ ಅಥವಾ ಬೇರೆ ಏನಾಗಿರ್ಲಿ 50,000 ರೂಪಾಯಿ ವರ್ತ್ ಇವರೆಲ್ಲ ಕೂಡ ಪಡ್ಕೊಂಡಿದ್ದಾರೆ. ನಾವೀಗ ನೋಡ್ಬೋದು ಫೋಟೋಸ್, ರೈಟ್. 50 RP ಮುಖಾಂತರ 1 ಲಕ್ಷ ರೂಪಾಯಿ ಕ್ಯಾಶ್ ಪಡ್ಕೊಂಡವ್ರು ಕೂಡ ಇಲ್ಲಿ ಇದ್ದಾರೆ. ಫೋಟೋಸ್ ಅಲ್ಲಿ ನಾವು ನೋಡ್ಬೋದು ಇಲ್ಲೆಲ್ಲ ಕೂಡ, ಕರೆಕ್ಟ್. ಅಂಡ್ 50 RP 1 ಲಕ್ಷ ರೂಪಾಯಿ ಮುಖಾಂತರ ಜುವೆಲ್ರಿ, ಲ್ಯಾಪ್ಟಾಪ್ ಪ್ಲಸ್ ಬೈಕ್ ಪಡ್ಕೊಂಡಿದ್ದಾರೆ ಇಬ್ರು ಲೀಡರ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಶಿವರಾಮನ್ ಸರ್ ಅಂಡ್ ಶ್ರೀನಿವಾಸ ರೆಡ್ಡಿ ಸರ್. ಸೊ 100 RP ಮುಖಾಂತರ 2 ಲಕ್ಷ ರೂಪಾಯಿ ಕ್ಯಾಶ್ ಪಡ್ಕೊಂಡ್ರು ಇಲ್ಲಿ ನೀವು ಫೋಟೋಸ್ ಅಲ್ಲಿ ನೋಡ್ತಾ ಇದ್ದೀರಾ. ಇದ್ರಲ್ಲಿ ಒಬ್ರು ಇಲ್ಲಿ ಮೀಟಿಂಗ್ ಅಲ್ಲಿ ಇದ್ದಾರೆ ಗುಣಾನಂದ್ ಸರ್, ಮತ್ತೆ ಆಲ್ರೆಡಿ ಫೋನ್ ಪಡ್ಕೊಂಡಿದ್ದಾರೆ ಪ್ಲಸ್ 2 ಲಕ್ಷ ರೂಪಾಯಿ ಕ್ಯಾಶ್ ಪಡ್ಕೊಂಡಿದ್ದಾರೆ. ಮೀಟಿಂಗ್ ಅಲ್ಲಿ ಇವತ್ತು ಇದ್ದಾರೆ, ರೈಟ್. ಸೊ 750 RP 20 ಲಕ್ಷ ರೂಪಾಯಿ ಕ್ಯಾಶ್ ಪ್ಲಸ್ ಕಾರ್ ಪಡ್ಕೊಂಡಿದ್ದಾರೆ ತುಳಸಿ ಮೇಡಮ್. ಅಂಡ್ ಫಸ್ಟ್ ಕಾರ್ ಅಚೀವರ್ ಇಂಡಿಯಾಸ್ ಮಿಸ್ಟರ್ JC ರೆಡ್ಡಿ. ಅಷ್ಟೇ ಅಲ್ಲ, 1000 RP ಮುಖಾಂತರ 20 ಲಕ್ಷ ರೂಪಾಯಿ ಕ್ಯಾಶ್ ಕೂಡ ಪಡ್ಕೊಂಡಿದ್ದಾರೆ ಇದೇ ವರ್ಷ ಫೆಬ್ರವರಿ 7ನೇ ತಾರೀಕು ಮಲೇಷ್ಯಾದಲ್ಲಿ ವೀಸಾ ಪ್ರೋಗ್ರಾಮ್ ಅಲ್ಲಿ, ವೋಲ್ಟನ್ ಇಂಟರ್ನ್ಯಾಷನಲ್ ಸ್ಟಾರ್ ಅವಾರ್ಡ್ಸ್ ಪ್ರೋಗ್ರಾಮ್ ಅಲ್ಲಿ, ರೈಟ್. ಅಂಡ್ 1000 RP ಮುಖಾಂತರ 20 ಲಕ್ಷ ರೂಪಾಯಿ ಪಡ್ಕೊಂಡ್ರು ಇಲ್ಲೆಲ್ಲ ಇದ್ದಾರೆ ಫೋಟೋಸ್ ಅಲ್ಲಿ. ಆಲ್ ಓವರ್ ದ ವರ್ಲ್ಡ್ ನಾವು ನೋಡ್ತಾ ಇದೀವಿ ಸರ್. ಕ್ಯಾಶ್ ಬಗ್ಗೆ ತಲೆಕೆಡಿಸ್ಕೊಬೇಡಿ, ಬಿಕಾಸ್ ಅವ್ರವ್ರ ಕರೆನ್ಸಿಯಲ್ಲಿ ಇರುತ್ತೆ. ಅಂಡ್ 1500 RP ಮುಖಾಂತರ 30 ಲಕ್ಷ ರೂಪಾಯಿ ಕಾರ್ ಪಡ್ಕೊಂಡಿದ್ದಾರೆ ತುಳಸಿ ಮೇಡಮ್. ಏಪ್ರಿಲ್ 23, 24, 25 ಏನ್ ಹೈದರಾಬಾದ್ ಅಲ್ಲಿ ಆನಿವರ್ಸರಿ ನಡೆದಿತ್ತು, ಸಾಕಷ್ಟು ಜನ ಈ ಮೀಟಿಂಗ್ ಅಲ್ಲಿ ಇದ್ರು, ಅಟೆಂಡ್ ಮಾಡಿರ್ಬೋದು. ಟಾಟಾ ಸಿಯರಾ ಹೈ ಎಂಡ್ ಮಾಡೆಲ್ ಮೇಡಮ್ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇಂಡಿಯಾಸ್ ಫಸ್ಟ್ ಡೈಮಂಡ್ ಅವರ್ JC ರೆಡ್ಡಿ ಸರ್ ಆಲ್ರೆಡಿ 1500 RP ಪಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, 3,000 RP 60 ಲಕ್ಷ ರೂಪಾಯಿ ಟೊಯೋಟಾ ಫಾರ್ಚುನರ್ ಕಾರ್, ಲೆಜೆಂಡರ್ ಕಾರ್ ಮಿಸ್ಟರ್ JC ರೆಡ್ಡಿ. ಕಂಗ್ರಾಚುಲೇಷನ್ಸ್ ಟು ಹಿಮ್. ಫ್ರೀ ಕಾರ್ ರಿಡಂಪ್ಷನ್.
ಅದೇ 3rd anniversary ಏಪ್ರಿಲ್ 24ನೇ ತೇದಿ ಏನ್ ಹೈದರಾಬಾದ್ ಅಲ್ಲಿ ನಡೆದಿತ್ತು, ಅದೇ ದಿನದಲ್ಲಿ ಅವ್ರು ರಿಡೀಮ್ ಮಾಡ್ಕೊಂಡಿದ್ದಾರೆ ಅವತ್ತಿನ ದಿನ. ಅಷ್ಟೇ ಅಲ್ಲ, 10,000 RP 2 ಕೋಟಿ ರೂಪಾಯಿ ರಿಡೀಮ್ ಮಾಡ್ಕೊಂಡಿದ್ರಲ್ಲಿ ನಾವು ನೋಡ್ತಾ ಇದ್ವಿ. ಶರೀನಾ ಚಾಂಗ್ ಮೇಡಮ್, ಜೈತನ್ ಓಮನ್ ಮೇಡಮ್ ಅಂಡ್ ಮಿಸ್ಟರ್ ಮೂರ್ತಿ ಸರ್, ಮೂರ್ತಿ ಪುಂಗವನಂ ಸರ್, ಇವರೆಲ್ಲ ಕೂಡ ಆಲ್ರೆಡಿ 2 crore rupees ಕೂಡ ರಿಡೀಮ್ ಮಾಡ್ಕೊಂಡಿದ್ದಾರೆ. ಸೊ RP ಮುಖಾಂತರ ಸಾಕಷ್ಟು ಜನ ಕಾರ್ ಪ್ಲಸ್ ಮನೆ ಎಲ್ಲ ಪಡ್ಕೊಂಡಿದ್ದಾರೆ ಸರ್, ಇಲ್ಲಿ ನಾವು ನೋಡ್ತಾ ಇದೀವಿ. ಅಂಡ್ ವಸಂತ ಕೃಷ್ಣನ್ ಮೇಡಮ್ ಅಂಡ್ ಎಸ್ so many people here and ಮಿಸ್ಟರ್ ಸೆಲ್ವರಾಜ್ ಸುಬ್ಬಯ್ಯ ಕೂಡ ಫೆಬ್ರವರಿ 7th ಏನು ಮಲೇಷ್ಯಾದಲ್ಲಿ ಪ್ರೋಗ್ರಾಮ್ ನಡೆದಿತ್ತು ವೀಸಾ, ಅದರಲ್ಲಿ ಅವರು ಒಂದು ಐ ಥಿಂಕ್ ಬೆಂಟ್ಲಿ ಕಾರ್ನ ಅವ್ರು ರೆಡಿ ಮಾಡ್ಕೊಂಡಿದ್ದಾರೆ. ಅಂಡ್ ಮಿಸ್ಟರ್ ಅಡೆಸನ್ ಅಬ್ರಹಂ ಫ್ರಮ್ ಎ ಟ್ರಕ್ ಡ್ರೈವರ್ ಟು ಬೆಂಚ್ ಕಾರ್ ಅಚೀವರ್. ಸೊ ಸಾಕಷ್ಟು ಸಕ್ಸಸ್ ಸ್ಟೋರೀಸ್ ನಾವು RP ಮುಖಾಂತರ ನೋಡ್ತಾ ಇದೀವಿ. ಸೊ ಮೂರ್ತಿ ಸರ್ ಲೆಗಸಿ ಅಚೀವರ್, ಜೈತನ್ ಓಮರ್ ಮೇಡಮ್ legacy achiever, royal entrepreneur, and Sharina Chang madam, she is also a legacy achiever. So every year, every month, some crores of rupees through RP and through group sales commission and referral commission padkotane idare. So simple capital, just 6,000 rupees capital in the without any risk. Time freedom ಇದೆ, ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು. ಗ್ಲೋಬಲ್ ಮಾರ್ಕೆಟ್ 10 ಕಂಟ್ರೀಸ್ ಅಲ್ಲೂ ನಮಗೆ ಬಿಸ್ನೆಸ್ ಇದೆ. ನಾವು ನೋಡ್ಬೋದು, ನಮ್ಗೆ ಯಾರಾದ್ರೂ ಈ 10 ದೇಶಗಳಲ್ಲಿ ಪರಿಚಯ ಇದ್ರೆ ಅಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಲೀಗಲ್ ಆಗಿ. ಎಲ್ಲಾ 10 ಕಂಟ್ರೀಸ್ ಅಲ್ಲೂ ನಮ್ಮ ಬಿಸ್ನೆಸ್ ವ್ಯಾಲಿಡ್ ಆಗಿ. ಸೊ ಈ ರೀತಿ ನಾವು ನಮ್ಮ ಬಿಸ್ನೆಸ್ ನ ಗ್ಲೋಬಲ್ ಆಗಿ ತಗೊಂಡೋಗಿ ಅಟ್ಲೀಸ್ಟ್ ನಮ್ಮ ಕಂಟ್ರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರು ಸಹ 140 ಕೋಟಿ ನಮ್ಮ ಜನಾಭಾ, ನಮ್ಮ ಪಾಪ್ಯುಲೇಷನ್ ಇದೆ. 140 ಕೋಟಿ ಅಥವಾ ನಮ್ಮ ಸ್ಟೇಟ್ ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರು ವಿತೌಟ್ ಎನಿ ರಿಸ್ಕ್ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ ನಾವು RP ಮುಖಾಂತರ, ಗ್ರೂಪ್ ಸೇಲ್ಸ್ ಮುಖಾಂತರ, ರೆಫರಲ್ ಕಮಿಷನ್ ಮುಖಾಂತರ ನಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಳಕ್ಕೆ ನಮ್ಮ ವೋಲ್ಟನ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸಹಾಯ ಮಾಡ್ಲಿಕ್ಕೆ ಯಾವತ್ತು ರೆಡಿ ಆಗಿರುತ್ತೆ. ಸೊ ಈ ವೋಲ್ಟನ್ ಇಂಟರ್ನ್ಯಾಷನಲ್ ನೆಟ್ ಕಾಮರ್ಸ್ ಬಿಸ್ನೆಸ್ ಮುಖಾಂತರ ನೀವು ಕನ್ಸ್ಕೊಂಡ ಮನೆ ಆಗಿರ್ಲಿ, ಕಾರ್ ಆಗಿರ್ಲಿ ಅಥವಾ ಲೈಫ್ ಸ್ಟೈಲ್ ಆಗಿರ್ಲಿ, ಇದೆಲ್ಲ ಪಡ್ಕೋತೀರಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀನಿ. ನಿಮಗೆಲ್ಲರಿಗೂ ಮನಪೂರ್ವಕವಾಗಿ ಆಲ್ ದ ಬೆಸ್ಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ದ ಮೀಟಿಂಗ್. ಮತ್ತೊಮ್ಮೆ ನೆಟ್ ಕಾಮರ್ಸ್ ಸೆಮಿನಾರ್ ಮುಖಾಂತರ ನಾವು ಜೂಮ್ ಅಲ್ಲಿ ಸಿಗೋಣ. ಅಷ್ಟೇ ಅಲ್ಲ, ಪ್ರತಿ ತಿಂಗಳ ಬೆಂಗಳೂರಲ್ಲಿ ನಾವು ಆಫ್ಲೈನ್ ಲೈವ್ ನೆಟ್ ಕಾಮರ್ಸ್ ಸೆಮಿನಾರ್ ನಡೀತಾ ಇರುತ್ತೆ. ನೆಕ್ಸ್ಟ್ ನೆಟ್ ಕಾಮರ್ಸ್ ಸೆಮಿನಾರ್ ಯಾವಾಗ ಆಗುತ್ತೆ, ಎಲ್ಲಾಗುತ್ತೆ ಅನ್ನೋ ಇನ್ಫಾರ್ಮೇಶನ್ ನಿಮ್ಮ ಅಪ್ಲೈನ್ಸ್ ಮುಖಾಂತರ ನಿಮಗೆ ಸಿಗ್ತಾ ಇರುತ್ತೆ. ನೀವು ಯಾವ್ದೆಲ್ಲ ಗ್ರೂಪ್ಸ್ ಅಲ್ಲಿ ಇರ್ತೀರೋ ಆ ಗ್ರೂಪ್ಸ್ ಅಲ್ಲಿ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ದಯವಿಟ್ಟು ನೀವು ಪ್ಲಸ್ ನಿಮ್ಮ ಪ್ರಾಸ್ಪೆಕ್ಟ್ಸ್ ಇಲ್ಲ ಏಜೆಂಟ್ಸ್ ಯಾರು ಇರ್ತಾರೆ ಅಟೆಂಡ್ ಮಾಡಕ್ಕೆ ಪ್ರಯತ್ನ ಪಡಿ, ಸಾಕಷ್ಟು ನಾಲೆಜ್ ತಗೊಳಕ್ಕೆ ಪ್ರಯತ್ನ ಪಡಿ. ಇದರಿಂದ ಬಿಸ್ನೆಸ್ ಜಾಸ್ತಿ ಆಗಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಮ್ ಜೊತೆ ಇಂಡಿಯಾ ಪ್ಲಾಟಿನಂ ಎಂಟರ್ಪ್ರಿನರ್ ಗುಣಾಲನ್ ಸರ್ ಇದ್ದಾರೆ. ಅವರ ಬಿಸಿ ಶೆಡ್ಯೂಲ್ ನ ತೆಕ್ಕೊಂಡು ನಮಗೆ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅವರಿಗೆ ಕೂಡ ನಾನು ಹಾರ್ಟ್ಫುಲ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗುಣಾಲನ್ ಸರ್ ಫಾರ್ ಯುವರ್ ಟೈಮ್. Thank you so much all the agents and all the prospects, all the customers, all the clients ಯಾರೆಲ್ಲ ಅಟೆಂಡ್ ಮಾಡಿದ್ದಾರೆ ಇವತ್ತು ಈವೆಂಟ್ ನ, ಇವತ್ತು ಜೂಮ್ ಸೆಷನ್ ನ, ಅವರಿಗೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಮತ್ತೊಮ್ಮೆ ನಾವು ಇದೇ ರೀತಿ ಜೂಮ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು. ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ವಿಶ್ ಯು ಎ ಹ್ಯಾಪಿ ಡೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. ವಿಲ್ ಮೀಟ್ ಅಗೇನ್. ಬಾಯ್ ಬಾಯ್. Thank you, sir. Bye. Thank you, sir. Bye, sir. Okay, sir. Bye.